ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಸಂಸತ್ ಬಗ್ಗೆ ನೋಡೋಣ, ಅಂದರೆ ಯೂನಿಯನ್ ಬಗ್ಗೆ ನೋಡೋಣ. ಸೊ ಯೂನಿಯನ್ ಸಂಸತ್ ಪಾರ್ಲಿಮೆಂಟ್ ಅಂದರೆ ಯಾರ್ಯಾರು ಇರ್ತಾರೆ? ಪಾರ್ಲಿಮೆಂಟಲ್ಲಿ ಲೋಕಸಭೆ ಇರುತ್ತೆ. ಸೊ ಪಾರ್ಲಿಮೆಂಟಲ್ಲಿ ಲೋಕಸಭಾ, ರಾಜ್ಯಸಭಾ ಮತ್ತು ಪ್ರೆಸಿಡೆಂಟ್ ಇರ್ತಾರೆ. ಫಸ್ಟ್ ತಿಳ್ಕೊಬೇಕು, ನಿಮಗೇನಾದರೂ ಪಾರ್ಲಿಮೆಂಟಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಬಂತಂದರೆ ಇಟ್ ಈಸ್ ರಾಂಗು. ಪಾರ್ಲಿಮೆಂಟಲ್ಲಿ ಲೋಕಸಭೆಯೂ ಇರುತ್ತೆ, ರಾಜ್ಯಸಭೆಯೂ ಇರುತ್ತೆ ಮತ್ತು ರಾಷ್ಟ್ರಪತಿಯೂ ಇರ್ತಾರೆ. ಸೊ ಹಾಗಾದರೆ ನಾವೇನು ಮಾಡೋಣ, ರಾಷ್ಟ್ರಪತಿ ಬಗ್ಗೆ ತಿಳ್ಕೊಳ್ಳೋಣ. ಪ್ರೆಸಿಡೆಂಟ್ ಬಗ್ಗೆ ತಿಳ್ಕೊಬೇಕಂದ್ರೆ ಯಾವ ಪಾರ್ಟಲ್ಲಿ ಬರುತ್ತೆ ಯೂನಿಯನ್ನು ಯಾವ ಪಾರ್ಟಲ್ಲಿ ಬರುತ್ತೆ? ಪಾರ್ಲಿಮೆಂಟು ಪಾರ್ಟ್ 5 ಬರುತ್ತೆ. ಆರ್ಟಿಕಲ್ ಬಂದು ನಿಮಗೆ 52ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲೇ ಪ್ರೆಸಿಡೆಂಟ್ ಅವ್ರದ್ದೇ ಆರ್ಟಿಕಲ್ ಬಂದು 52ರಿಂದ 62ವರೆಗೆ ಇರುತ್ತೆ. 52ರಿಂದ 62ವರೆಗೆ ಇರುತ್ತೆ. ಸೊ ಪ್ರೆಸಿಡೆಂಟ್ ಬಗ್ಗೆ ತಿಳ್ಕೊಬೇಕಂದ್ರೆ ಪ್ರೆಸಿಡೆಂಟ್ ಅವ್ರನ್ನ ನಾಮಿನಲ್ ಹೆಡ್ ಅಂತೀವಿ. ನಾಮಿನಲ್ ಹೆಡ್ ಅಂದರೆ ಏನೇ ನಮ್ಮ ಕೆಲಸಗಳು ನಡಬೇಕಂದ್ರೆ, ನಮ್ಮ ದೇಶದ್ದು ಅಂದರೆ ಪಾರ್ಲಿಮೆಂಟದ ಕೆಲಸಗಳು ನಡಿಬೇಕಂದ್ರೆ ಪ್ರೆಸಿಡೆಂಟರ ಹೆಸರು ಮೇಲೇ ನಾವು ಯಾವುದೇ ಕೆಲಸಗಳನ್ನು ಮಾಡಬೇಕಾಗತ್ತೆ. ಸೊ ಇದನ್ನು ಎಲ್ಲಿಂದ ನಾವು ಎರವಲು ತೊಗೊಂಡಿದ್ದೀವಿ? ಇಟ್ ಈಸ್ ಬಾರೋಡ್ ಫ್ರಮ್ ಬ್ರಿಟಿಷ್ ಸಿಸ್ಟಮಿಂದ ತೊಗೊಂಡಿದ್ದೀವಿ. ಎಲ್ಲಿಂದ? ಬ್ರಿಟಿಷ್ ಸಿಸ್ಟಮು. ಸೊ ಪ್ರೆಸಿಡೆಂಟನ್ನು ನಾವು ಪ್ರೆಸಿಡೆಂಟಿಗೆ ಎಕ್ಸಿಕ್ಯೂಟಿವ್ ಪವರ್ ಇರುತ್ತೆ. ಬಟ್ ರಿಯಲ್ ಪವರ್ ಯಾರಿಗಿರುತ್ತೆ? ಪ್ರೈಮ್ ಮಿನಿಸ್ಟ್ರಿಗಿರುತ್ತೆ. ನೋಡಿರಿ, ನಾನು ಅದನ್ನೇ ಅಂದೀನಿ, ಪ್ರೆಸಿಡೆಂಟಿಗೆ ಪವರ್ ಇದ್ರೂ ಪ್ರೆಸಿಡೆಂಟರ ಹೆಸರಲ್ಲೇ ನಾವು ಪ್ರೈಮ್ ಮಿನಿಸ್ಟ್ರು ರಿಯಲ್ ಆಗಿ ಕೆಲಸ ಮಾಡೋದು. ಮತ್ತು ಪ್ರೆಸಿಡೆಂಟ್ ಅವ್ರದ್ದು ಎಲೆಕ್ಷನ್ ಯಾವ ಥರ ಇರುತ್ತೆ? ಇಂಡೈರೆಕ್ಟ್ ಎಲೆಕ್ಷನ್ ಇರುತ್ತೆ. ಅಂದರೆ ಸಾಮಾನ್ಯ ಜನರು ಪ್ರೆಸಿಡೆಂಟಿಗೆ ವೋಟ್ ಹಾಕಲ್ಲ. ಸಾಮಾನ್ಯ ಜನರಿಂದ ಎಲೆಕ್ಟ್ ಆಗಿರುವಂಥ MLA ಮತ್ತು MP ಅವರು ಪ್ರೆಸಿಡೆಂಟ್ ಅವರಿಗೆ ವೋಟ್ ಹಾಕ್ತಾರೆ. ಸೊ ಆರ್ಟಿಕಲ್ಸ್ ನೋಡೋದಾದರೆ ಏನೇನಿರುತ್ತೆ? 52ನೇ ಆರ್ಟಿಕಲಲ್ಲಿ ಏನಿರುತ್ತೆ? ಆಫೀಸ್ ಆಫ್ ದ ಪ್ರೆಸಿಡೆಂಟ್ ಬಗ್ಗೆ ಇರುತ್ತೆ. ಪ್ರೆಸಿಡೆಂಟ್ ಬಗ್ಗೆ ತಿಳ್ಕೊತೀವಿ. 53ರಲ್ಲಿ ಎಕ್ಸಿಕ್ಯೂಟಿವ್ ಪವರ್ ಇರುತ್ತೆ ಪ್ರೆಸಿಡೆಂಟಿಗೆ. 54ರಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ಹೆಂಗೆ ನಡೆಯುತ್ತೆ ಅಂತ ಹೇಳುತ್ತೆ. 55ರಲ್ಲಿ ಮ್ಯಾನರ್ ಆಫ್ ಎಲೆಕ್ಷನ್, ಯಾವ ಥರ ಎಲೆಕ್ಷನ್ ಇದೆ ಅಂತ ಹೇಳುತ್ತೆ. 56ರಲ್ಲಿ ಆಫೀಸ್ ಆಫ್ ಪ್ರೆಸಿಡೆಂಟ್ ಟರ್ಮ್ ಎಷ್ಟು ಅಂತ ಹೇಳುತ್ತೆ. 57ರಲ್ಲಿ ಪ್ರೆಸಿಡೆಂಟ್ ಅವರಿಗೆ ಎಲೆಕ್ಷನ್ ಮಾಡೋದ್ರ ಬಗ್ಗೆ ಹೇಳುತ್ತೆ. 58ರಲ್ಲಿ ಕ್ವಾಲಿಫಿಕೇಷನ್ ಬಗ್ಗೆ ಹೇಳುತ್ತೆ ಪ್ರೆಸಿಡೆಂಟ್ ಅವರಿಗೆ. 59ರಲ್ಲಿ ಕಂಡೀಷನ್ ಆಫ್ ಆಫೀಸ್ ಆಫ್ ಯಾವ ಥರ ಕಂಡೀಷನ್ ಇದೆ ಪ್ರೆಸಿಡೆಂಟ್ ಆಫೀಸ್ ಅಂತ ಹೇಳುತ್ತೆ. ಆರ್ಟಿಕಲ್ 60ರಲ್ಲಿ ಮತ್ತು ಓತು ಮತ್ತು ಅಫಿರ್ಮೇಷನ್ ಬಗ್ಗೆ ಹೇಳುತ್ತೆ. ಆಮೇಲೆ ಆರ್ಟಿಕಲ್ 1ನಲ್ಲಿ ಇಂಪೀಚ್ಮೆಂಟ್ ಬಗ್ಗೆ ಹೇಳುತ್ತೆ, ಅಂದರೆ ಪ್ರೆಸಿಡೆಂಟನ್ನು ಯಾವ ಥರ ತೆಗೆದುಹಾಕ್ಬೋದು. ಆರ್ಟಿಕಲ್ 62ಅಲ್ಲಿ ಟೈಮ್ ಆಫ್ ಎಲೆಕ್ಷನ್ ಬಗ್ಗೆ ಹೇಳುತ್ತೆ. ಸೊ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಬಗ್ಗೆ ನೋಡೋಣ, ಯಾವ ಥರ ಇರುತ್ತೆ. ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳಿದ ನಿಮಗೆ. ಯಾವುದು? ಇಂಡೈರೆಕ್ಟ್ ಎಲೆಕ್ಷನ್. ಹೇಗಿರುತ್ತೆ ಇಂಡೈರೆಕ್ಟ್ ಎಲೆಕ್ಷನ್ನು? ಪ್ರಪೋರ್ಷ್ನಲ್ ರೆಪ್ರೆಸೆಂಟೇಷನ್ ಇರುತ್ತೆ. ಅಂದರೆ ನಿಮ್ಮ MLAಯಲ್ಲಿ ಇಷ್ಟು ಲಕ್ಷ ವೋಟ್ ಇದೆ ಅಂದರೆ ಅದರಿಂದ ಸಿಂಗಲ್ ಟ್ರಾನ್ಸ್ಫಾರ್ಮೇಬಲ್ ವೋಟು ಅಂಥೇಳಿ, ಅಂದರೆ ನಿಮ್ಮ ವೋಟ್ಗಳೆಲ್ಲ ಕೌಂಟ್ ಆಗಿ MLAದು ಒಂದು, ನಿಮ್ಮ ವೋಟ್ ಈಕ್ವಲ್ ಟು MLA ಒಂದು ವೋಟ್ ಅಂಥೇಳಿ. ಹಾಗಾಗಿ ಪ್ರಪೋರ್ಷ್ನಲ್ ರೆಪ್ರೆಸೆಂಟೇಷನ್, ಸಿಂಗಲ್ ಟ್ರಾನ್ಸ್ಫಾರ್ಮೇಬಲ್ ವೋಟ್ ಇರುತ್ತೆ. ಸೊ ಪ್ರೆಸಿಡೆಂಟನ್ನು MLAಗಳು ಯಾವ ಥರ ಮಾಡ್ತಾರೆ? ಇವಾಗ 3 ಜನ ಪ್ರೆಸಿಡೆಂಟ್ ಎಲೆಕ್ಷನ್ ಇತ್ತಂದರೆ 3ರಲ್ಲಿ ಒಬ್ಬನಿಗೆ ಚಾಯ್ಸ್ ಕೊಡ್ತಾರೆ. ಅವನಿಗೆ A ಮತ್ತು B ಮತ್ತು C ಅಂತ ಕೊಡ್ತಾರೆ. ಅಂದರೆ ಪ್ರಿಫರೆನ್ಸ್ ಕೊಡೋದು. ಅಂದರೆ 3 ಪರ್ಸನಲ್ಲಿ ಫಸ್ಟ್ ಪರ್ಸನಿಗೆ ABC ಅಂತ ಪ್ರಿಫರೆನ್ಸ್ ಕೊಡೋದು. ಒಬ್ಬನೇ ವೋಟ್ ಹಾಕೋದು, ಒಬ್ಬನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು, ನೆಕ್ಸ್ಟ್ ಇನ್ನೊಬ್ಬನಿಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡೋದು, ಮೂರನೇಗೆ ಥರ್ಡ್ ಪ್ರಿಫರೆನ್ಸ್ ಕೊಡೋದು, ಇನ್ನೊಬ್ಬ ಪರ್ಸನಿಗೆ ಅದೇ ಥರ ಪ್ರಿಫರೆನ್ಸ್ಗಳನ್ನು ಕೊಡೋದು. ಹಾಗಾಗಿ ಇದನ್ನು ಚಾಯ್ಸ್ ಅಂತೀವಿ. ಫಸ್ಟ್ ಚಾಯ್ಸು, ಸೆಕೆಂಡ್ ಚಾಯ್ಸು, ಥರ್ಡ್ ಚಾಯ್ಸು. ಸೊ ಎಕ್ಸಾಮ್ ಅಂತೀನಿ ನೋಡಿರಿ, ವೋಟ್ ಕೌಂಟ್ ಮಾಡೋ ಟೈಮಲ್ಲಿ ಯಾವಾಗಲೂ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋರಿಗೆ ಕೌಂಟ್ ಮಾಡ್ತಾರೆ. ಸೊ ಫಸ್ಟ್ ಪ್ರಿಫರೆನ್ಸ್ ಇರೋನು ಜಾಸ್ತಿ ಬಂದರೆ ಅವನು ಎಲೆಕ್ಟ್ ಆದಂಗೆ.
ಹಾಗಾಗಿ ಚಾಯ್ಸು. ಇವಂದು ಯಾವುದು ಇಂಡೈರೆಕ್ಟ್ ಎಲೆಕ್ಷನ್ ಅಂದರೆ ಅರ್ಥ ಏನು, ಪೀಪಲ್ ಡು ನಾಟ್ ವೋಟ್ ಡೈರೆಕ್ಟ್ಲಿ. ಫಸ್ಟ್ ಫೇಸ್ ಕೌಂಟ್ ಮಾಡುವಾಗ, ವೋಟ್ ಕೌಂಟ್ ಮಾಡುವಾಗ ಏನು ನೋಡ್ತೀವಿ ನಾವು, ಫಸ್ಟ್ ಪ್ರಿಫರೆನ್ಸ್ ನೋಡ್ತೀವಿ. ಸೆಕೆಂಡ್ ಫೇಸ್ ಕೌಂಟಿಂಗ್ ಮಾಡುವಾಗ ಸೆಕೆಂಡ್ ಪ್ರಿಫರೆನ್ಸ್ ಯಾರಿಗೆ ಜಾಸ್ತಿ ಬಂದಿದೆ. ಫಸ್ಟ್ ಫೇಜಲ್ಲಿ ಇಬ್ಬರು ಈಕ್ವಲ್ ಬಂತು, 50% ಬರಲಿಲ್ಲ, ಅವಾಗ ಏನು ಮಾಡ್ತೀವಿ, ಸೆಕೆಂಡ್ ಫೇಜು ಯಾರ್ಯಾರಿಗೆ ಜಾಸ್ತಿ ಕೊಟ್ಟಿದ್ದೀವಿ. ಇವಾಗ ಸೆಕೆಂಡ್ ಫೇಜಲ್ಲಿ ಯಾರು ಜಾಸ್ತಿ ಬಂದಿದೆಯೋ ಅವರನ್ನು ನಾವೇನು ಮಾಡ್ತೀವಿ, ಎಲೆಕ್ಟ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ನೋಡೋದಾದರೆ ವಿ ಗಿರಿಯವರು ಅಂದರೆ ಪ್ರೆಸಿಡೆಂಟ್, ರಾಷ್ಟ್ರಪತಿಯವರು ಸೆಕೆಂಡ್ ರೌಂಡ್ ಕೌಂಟಲ್ಲಿ ಆಯ್ಕೆಯಾಗಿದ್ದರು. ಅಂದರೆ ನಾವೇನು ಮಾಡ್ತೀವಿ, ಒಬ್ಬ MLAಗೆ 1 ವೋಟು, ಒಂದು MP ಗೆ 1 ವೋಟು ಅಂಥೇಳಿ ಕನ್ಸಿಡರ್ ಮಾಡ್ತೀನಿ. ಪ್ರೆಸಿಡೆಂಟ್ ಎಲೆಕ್ಟ್ರಲ್ ಕಾಲೇಜ್. ಸೊ ಯಾರ್ಯಾರು ವೋಟ್ ಹಾಕ್ತಾರೆ ಪ್ರೆಸಿಡೆಂಟಿಗೆ, ಯಾರ್ಯಾರು ವೋಟ್ ಹಾಕ್ತಾರೆ, ತುಂಬ ಇಂಪಾರ್ಟೆಂಟು. ಭಾಳ ಸಲ ಈ ಕ್ವಶನ್ಸ್ಗಳು ಬಂದಿದ್ದಾವೆ. ಒಂದು ಎಲೆಕ್ಟೆಡ್ ಮೆಂಬರ್ ಆಫ್ ಲೋಕಸಭಾ, ಅಂದರೆ ನಾವು MP ಗಳನ್ನು ಎಲೆಕ್ಟ್ ಮಾಡ್ತೀವಿ, ವೋಟ್ ಹಾಕ್ತೀವಲ್ಲ, ಅವರು ಪ್ರೆಸಿಡೆಂಟು ಅಪಾಯಿಂಟ್ ಮಾಡ್ತಾರಲ್ಲ, ಅವ್ರು ನಾಮಿನೇಟ್ ಮಾಡ್ತಾರಲ್ಲ, ಅವ್ರದ್ದಲ್ಲ. ನಾವು MP ಗಳನ್ನು ವೋಟ್ ಮಾಡ್ತೀವಲ್ಲ ಲೋಕಸಭೆಗೆ, ಅಲ್ಲಿರೋ ಎಲೆಕ್ಟೆಡ್ ಮೆಂಬರು. ಎಲೆಕ್ಟೆಡ್ ಮೆಂಬರ್ ಆಫ್ ರಾಜ್ಯಸಭಾ ಮೆಂಬರಲ್ಲಿ ಎಲೆಕ್ಟೆಡ್ ಆಗಿರ್ತಾರಲ್ಲ, ಅಂದರೆ ರಾಜ್ಯಸಭಾ ಮೆಂಬರಿಗೆ ವೋಟ್ ಹಾಕಿರ್ತಾರಲ್ಲ ಅವು ಮೆಂಬರು. ಅದರ ಜೊತೆಗೆ MLAs ಆಫ್ 28 ಸ್ಟೇಟಲ್ಲಿರುವ ಎಲ್ಲ MLAಗಳು ಕೌಂಟ್ ಆಗ್ತಾರೆ. ಆಮೇಲೆ MLA ಆಫ್ ಡೆಲ್ಲಿ ಮತ್ತು ಪುದುಚೇರಿಯಿಂದ ಕೌಂಟ್ ಆಗ್ತಾರೆ. ಸೊ ಯಾರ್ಯಾರು ಇರ್ತಾರೆ, ಓನ್ಲಿ ಎಲೆಕ್ಟೆಡ್ ಮೆಂಬರ್ ಇವರು, ಓನ್ಲಿ ವೋಟ್ ಹಾಕಿರುವಂಥ ಮೆಂಬರು. ಯಾರು ನಾಮಿನೇಟ್ ಮಾಡಿರ್ತೀವಲ್ಲ ಅವರು ಯಾರು ಬರಲ್ಲ ಇಲ್ಲಿ. ಸೊ ನೀವು ಒಂದು ತಿಳ್ಕೊಬೇಕು, ಯಾರ್ಯಾರು ಲೋಕಸಭಾದಲ್ಲಿ ಎಲೆಕ್ಟೆಡ್ ಮೆಂಬರು, ರಾಜ್ಯಸಭಾದಲ್ಲಿ ಎಲೆಕ್ಟೆಡ್ ಮೆಂಬರು, ಆಮೇಲೆ 28 ಸ್ಟೇಟಲ್ಲಿ MLAಸು, ಎಲೆಕ್ಟೆಡ್ MLAಸು, ಆಮೇಲೆ MLA ಆಫ್ ಪುದುಚೇರಿ ಮತ್ತು ಡೆಲ್ಲಿಯಲ್ಲಿ ಕೌಂಟ್ ಆಗ್ತಾರೆ. ಸೊ ಈ MLA ಆಫ್ ಡೆಲ್ಲಿ ಮತ್ತು ಪುದುಚೇರಿ ಕೌಂಟ್ ಆಗಬೇಕಂದ್ರೆ ಕೆಲವು ಅಮೆಂಡ್ಮೆಂಟ್ಗಳು ಆಗಿದ್ದಾವೆ. ಯಾವುದು, 69th ಅಮೆಂಡ್ಮೆಂಟ್ ಆ್ಯಕ್ಟ್ 1990, 1990ರಲ್ಲಿ 69th ಅಮೆಂಡ್ಮೆಂಟ್ ಆ್ಯಕ್ಟ್ ಆಯಿತು. ಅಲ್ಲಿ ಏನಾಯಿತು, ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರಬೇಕು ಯಾವುದಕ್ಕೆ, ಮತ್ತು ಡೆಲ್ಲಿ ಮತ್ತು ಪುದುಚೇರಿಗೆ ಒಂದು ವಿಧಾನಸಭೆ ಇರಬೇಕು, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತೇಳಿ. 70th ಅಮೆಂಡ್ಮೆಂಟ್ ಆ್ಯಕ್ಟ್ 1992ರಲ್ಲಿ ಏನಾಯಿತು, ಡೆಲ್ಲಿ ಮತ್ತು ಪುದುಚೇರಿಯ MLAಗಳು ಎಲೆಕ್ಟ್ರೋ ಕಾಲೇಜಿಗೆ ಸೇರಿಸಿದ್ರು. ಎಲೆಕ್ಟ್ರೋ ಕಾಲೇಜಿಗೆ ಅಂದರೆ ಪ್ರೆಸಿಡೆಂಟನ್ನು ಎಲೆಕ್ಟ್ ಮಾಡಬೇಕಂದ್ರೆ ಡೆಲ್ಲಿ ಮತ್ತು ಪುದುಚೇರಿ MLAನೂ ಕನ್ಸಿಡರ್ ಮಾಡಬೇಕಂಥೇಳಿ. ಯಾರ್ಯಾರನ್ನು ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಫಸ್ಟ್ ತಿಳ್ಕೊಬೇಕು ನೀವು. ಒಂದು, ನಾಮಿನೇಟೆಡ್ ಮೆಂಬರು ಲೋಕಸಭಾ ಮತ್ತು ರಾಜ್ಯಸಭಾದಿಂದ ಅವರನ್ನು ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ಆಮೇಲೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ವಿಧಾನ ಪರಿಷತ್ ಅಂತ ಹೇಳ್ತೀವಲ್ಲ, ಅಲ್ಲಿರೋ ಮೆಂಬರ್ಸ್ಗಳನ್ನು ಇದಕ್ಕೆ ಕೌಂಟ್ ಮಾಡಿಲ್ಲ. ಯಾರು, ಒಂದು ನಾಮಿನೇಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ ಮತ್ತು ರಾಜ್ಯಸಭಾದ ಕೌಂಟ್ ಮಾಡಿಲ್ಲ. ಅದರ ಜೊತೆಗೆ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ವಿಧಾನ ಪರಿಷತ್ತಿನಲ್ಲಿರೋರನ್ನ ಕೌಂಟು ಮಾಡಿಲ್ಲ. ವೋಟಿಂಗ್ ಕ್ಯಾಲ್ಕುಲೇಷನ್ ನೋಡೋದಾದರೆ ಹೆಂಗಿರುತ್ತೆ, ಒಬ್ಬ MLAನ ಹೆಂಗೆ ಕೌಂಟ್ ಮಾಡ್ತೀನಿ, ಪಾಪ್ಯುಲೇಷನ್ ಆಫ್ ಸ್ಟೇಟ್ಸ್ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ ಟೋಟಲ್ MLA ಆಫ್ ಸ್ಟೇಟ್ ಇಂಟು 1000. ಸೊ ಇದನ್ನು ನಿಮಗೆ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಒಂದು ಸ್ಟೇಟದು ಪಾಪ್ಯುಲೇಷನ್ನು ಡಿವೈಡೆಡ್ ಬೈ ಎಷ್ಟು MLA ಇದ್ದಾರೆ ಇಂಟು 1000 ಮಾಡ್ತೀವಿ, ಆವಾಗ ನಿಮಗೆ MLAದ ಕೌಂಟ್ ಸಿಗುತ್ತೆ. MPದ ಕೌಂಟ್ ಹೆಂಗೆ ಮಾಡ್ತೀವಿ, ಟೋಟಲ್ ವ್ಯಾಲ್ಯೂ ಆಫ್ ವೋಟ್ ಆಫ್ MLA, ಟೋಟಲ್ MLA ನಮ್ಮ ದೇಶದ MLAದು ವೋಟು ಡಿವೈಡೆಡ್ ಬೈ ಟೋಟಲ್ ಎಲೆಕ್ಟೆಡ್ MP. ಎಷ್ಟಿದ್ದಾವೆ ಎಲೆಕ್ಟೆಡ್ MPಸು, 543 ಲೋಕಸಭೆ ಆದರೆ 233 ರಾಜ್ಯಸಭೆ ಬರುತ್ತೆ. ಓಕೆನಾ, ಇಷ್ಟು MPದು ಕೌಂಟ್ ಮಾಡ್ತೀವಿ, ಅಷ್ಟು ತಿಳ್ಕೊಳ್ರಿ. ಅಡಿಷ್ನಲ್ ಪಾಯಿಂಟ್ ನಾವು ನೋಡೋದಾದರೆ ಲೋಕಸಭಾ ಮೆಂಬರ್ಸ್ ಎಷ್ಟಿದ್ದಾರೆ, ಅಟ್ ಪ್ರೆಸೆಂಟು 543 ಇದ್ದಾರೆ. ಆಂಗ್ಲೋ ಇಂಡಿಯನ್ಸನ್ನು ಮೊನ್ನೆ ತೆಗೆದು ಹಾಕಿದ್ದೀವಿ, ಹಾಗಾಗಿ 543. ರಾಜ್ಯಸಭೆ ಮೆಂಬರ್ಸ್ ಎಷ್ಟಿದ್ದಾರೆ, 545 ಇದ್ದಾರೆ. ಅದರಲ್ಲಿ 12 ಮೆಂಬರ್ಸ್ನ ನಾವು ನಾಮಿನೇಟ್ ಮಾಡ್ತೀವಿ, ಅವು ನಿಮಗೆ ಪ್ರೆಸಿಡೆಂಟ್ ಎಲೆಕ್ಷನಿಗೆ ಬರೋದಿಲ್ಲ. ಸೊ ಪ್ರೆಸಿಡೆಂಟ್ ಸೆಕ್ಯೂರಿಟಿ ಡಿಪಾಸಿಟ್ ಎಷ್ಟು ಅಂದರೆ, ನಾನು ಪ್ರೆಸಿಡೆಂಟಾಗಿ
ನಾನು ಪ್ರೆಸಿಡೆಂಟಿಗೆ ಎಲೆಕ್ಷನ್ಗೆ ನಿಂತ್ಕೋಬೇಕಂದ್ರೆ ನಾನು ಎಷ್ಟು ಸೆಕ್ಯೂರಿಟಿ ಡಿಪಾಸಿಟನ್ನು ಇಡಬೇಕಾಗತ್ತೆ. ಸೊ ಏನಿರುತ್ತೆ, ಪ್ರೆಸಿಡೆಂಟ್ ಸೆಕ್ಯೂರಿಟಿ ಡಿಪಾಸಿಟ್ ಎಷ್ಟಿರುತ್ತೆ, 15,000ನ ನಾನು RBIಯಲ್ಲಿ ಇಡಬೇಕಾಗುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ 15,000 ಇರಬೇಕಾಗುತ್ತೆ. ಕ್ಯಾಂಡಿಡೇಟ್ ಮಸ್ಟ್ ಡಿಪಾಸಿಟ್ 15,000 ಟು RBI. ಕ್ಯಾಂಡಿಡೇಟ್ ಎಷ್ಟು ಸೆಕ್ಯೂರ್ ವೋಟ್ ವ್ಯಾಲಿಡ್ ವೋಟ್ ಆಗಬೇಕು ಅವನಿಗೆ 1/6. ಅದು ವ್ಯಾಲಿಡ್ ಆಯ್ತಂದರೆ ಈ 15,000 ಆ ಕ್ಯಾಂಡಿಡೇಟಿಗೆ ಕೊಡ್ತಾರೆ. ಆಗ ಲೆಸ್ ದೆನ್ 1/6 ವೋಟ್ ಆಯ್ತಂದರೆ ಕ್ಯಾಂಡಿಡೇಟ್ಗೆ ಆ ಅಮೌಂಟನ್ನು ಕೊಡಲ್ಲ. ಹಾಗಾಗಿ ಅದನ್ನು 40 ಫ್ಯೂಚರ್ ಡಿಪಾಸಿಟ್ ಲಾಸ್ ಆಫ್ ಪ್ರೆಸ್ಟೀಜ್ ಅಂಥೇಳಿ, ಅವನಿಗೆ ಪ್ರೆಸ್ಟೀಜ್ ಲಾಸ್ ಆಗಿದೆ ಅಂಥೇಳಿ. ಸೊ ಆರ್ಟಿಕಲ್ 55 ಏನು ಹೇಳುತ್ತೆ, ಕೋಟಾ ಇನ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಂತ ಹೇಳುತ್ತೆ. ಏನು ಕೋಟಾ ಫಾರ್ಮುಲಾ ಏನು, ಇವಾಗ ಟೋಟಲ್ ವ್ಯಾಲಿಡ್ ವೋಟ್ಸ್ ಡಿವೈಡೆಡ್ ಬೈ 2. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಟೋಟಲ್ ವೋಟ್ಸು 60 ಬಂದಿದೆ, ಓಕೆನಾ. ನಾನೇನು ಮಾಡಿದ್ದೀನಿ, ಅದನ್ನು ಡಿವೈಡೆಡ್ ಬೈ 2 ಮಾಡಿದೆ ಅಂದರೆ 30 ಆಗುತ್ತೆ. ಪ್ಲಸ್ 1 ಕೂಡಿಸ್ಬೇಕು ನನಗೆ, ಅಂದರೆ ನನಗೆ 60 ಜನದಲ್ಲಿ ನಾನು ಗೆಲ್ಲಬೇಕಂದ್ರೆ ನಾನು 31 ವೋಟು ನನಗೆ ಬರಲೇಬೇಕು. ಇಲ್ಲಾಂದರೆ ಸೆಕೆಂಡ್ ಚಾಯ್ಸು, ಥರ್ಡ್ ಪ್ರಿಫರೆನ್ಸು ಅಂತ ಹೋಗ್ತಾ ಇರುತ್ತೆ. ಇಫ್ ಕ್ಯಾಂಡಿಡೇಟ್ ಲೆಸ್ ದೆನ್ ಕೋಟಾ ಆಯ್ತಂದರೆ ಅವನಿಗೇನಾಗುತ್ತೆ, ಕೋಟಕ್ಕೆ ಲೆಸ್ ಆಯ್ತಂದರೆ ಪ್ರಿಫರೆನ್ಸ್ ಕೌಂಟಿಂಗ್ ಇನ್ನೊಂದು ಸಲ ಕೌಂಟಿಂಗ್ ಮಾಡ್ತೀವಿ, ನೀವು ಕೋಟಕ್ಕೆ ಹೋಗುತ್ತೆ. ಅವನು ಇನ್ನೊಂದು ಸಲನೂ ನೀವು ಕೋಟಾ ಆಗಲಿಲ್ಲ ಅಂದರೆ ರೀಕೌಂಟಿಂಗ್ ಕಂಟಿನ್ಯೂ ಆಗುತ್ತೆ. 56ನೇ ವಿಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ಆರ್ಟಿಕಲ್ 56 ಬಗ್ಗೆ ತಿಳ್ಕೊಳ್ಳೋಣ. ಆರ್ಟಿಕಲ್ 56 ಏನು ಹೇಳುತ್ತೆ, ಟರ್ಮ್ಸ್ ಆಫ್ ಆಫೀಸ್ ಅಂತೇಳಿ. ಪ್ರೆಸಿಡೆಂಟು ಆಫೀಸಿಗೆ ಎಂಟ್ರ್ ಆಗಿ ಸೈನ್ ಮಾಡಿರೋದ್ರಿಂದ 5 ವರ್ಷ ಟರ್ಮ್ಸ್ ಇರುತ್ತೆ. ಪ್ರೆಸಿಡೆಂಟ್ ಏನಾದರೂ ರೆಸಿಗ್ನೇಷನ್ ಕೊಟ್ಟು ಅವನ ಪ್ರೆಸಿಡೆಂಟ್ ಸೀಟ್ ಖಾಲಿ ಆಯ್ತಂದರೆ, ನೀವು ಪ್ರೆಸಿಡೆಂಟ್ ಆದ ಅಂದರೆ ಅತ್ತೊಂದು ಆಫೀಸ್ ಏನಿರುತ್ತೆ ಕಂಟಿನ್ಯೂ ಆಗಿ 5 ವರ್ಷ ಇರುತ್ತೆ. ಫಸ್ಟ್ ತಿಳ್ಕೊಳ್ಳಿ, ಯಾರೇ ಪ್ರೆಸಿಡೆಂಟು ಆಫೀಸಿಗೆ ಎಂಟ್ರ್ ಆಗಿ ಸೈನ್ ಮಾಡಿದ ಅಂದರೆ ಆ ದಿನದಿಂದ ಆತನಿಗೆ 5 ವರ್ಷ. ಯಾರೋ ಒಬ್ಬ ಪ್ರೆಸಿಡೆಂಟು ಅರ್ಧಕ್ಕೆ ಬಿಟ್ಟು ಇನ್ನೊಬ್ಬ ಪ್ರೆಸಿಡೆಂಟ್ ಅಪಾಯಿಂಟ್ ಆಯ್ತಂದರೆ ಆ ಪ್ರೆಸಿಡೆಂಟಿಗೂ 5 ವರ್ಷ ಟರ್ಮ್ ಇರುತ್ತೆ. ಅದೇ ಥರ ನಾವು USA ಪ್ರೆಸಿಡೆಂಟ್ ನೋಡೋದಾಗಿದ್ದರೆ ಏನು ಮಾಡ್ತೀವಿ, ಅವರಿಗೆ 4 ವರ್ಷ ಅಷ್ಟೇ ಟರ್ಮು, 4 ಇಯರು ಮತ್ತು 2 ಟೈಮ್ಸು. ಬಟ್ ಭಾರತದ ಪ್ರೆಸಿಡೆಂಟಿಗೆ ಎಲೆಕ್ಷನ್ ಇರುತ್ತೆ. ಎನಿ ನಂಬರ್ ಆಫ್ ಟೈಮ್ಸ್ ಅವನು ಪ್ರೆಸಿಡೆಂಟ್ ಆಗಬಹುದು. ಆರ್ಟಿಕಲ್ 57 ಏನು ಹೇಳುತ್ತೆ, ಎಲೆಕ್ಷನ್. ಪ್ರೆಸಿಡೆಂಟ್ ಕ್ಯಾನ್ ಬಿ ಎಲೆಕ್ಟೆಡ್, ನಂಬರ್ ಆಫ್ ಟೈಮ್ಸು ಎಲೆಕ್ಟೆಡ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ನೋಡೋದಾದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದನ್ನು ನೀವು ನೋಡ್ತೀರಾ, ಅವರು 2 ಸಲ ಎಲೆಕ್ಟೆಡ್. ನಿಮಗೆ ಕ್ವಶನ್ ಕೇಳಿದ್ರೆ 2 ಟೈಮ್ಸ್ ಎಲೆಕ್ಟೆಡ್ ಆಗಿರೋ ಪ್ರೆಸಿಡೆಂಟ್ ಯಾರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಆರ್ಟಿಕಲ್ 58 ಏನು ಹೇಳುತ್ತೆ, ನಿಮಗೆ ಕ್ವಾಲಿಫಿಕೇಷನ್ ಆಫ್ ಪ್ರೆಸಿಡೆಂಟ್ ಬಗ್ಗೆ ನೋಡ್ತೀವಿ ನಾವು. ಕ್ವಾಲಿಫಿಕೇಷನ್ ಆಫ್ ಪ್ರೆಸಿಡೆಂಟ್ ಏನಿರುತ್ತೆ, ಅವನು ಭಾರತ ಪ್ರಜೆಯಾಗಿರಬೇಕು, ಅಂದರೆ ಸಿಟಿಜನ್ ಆಫ್ ಇಂಡಿಯಾ ಆಗಿರಬೇಕು. ಮಿನಿಮಮ್ ಅವನಿಗೆ ಎಷ್ಟು ಇಯರ್ ಇರಬೇಕು, 35 ವರ್ಷ ಆಗಬೇಕು. ಮಿನಿಮಮ್ ಯಾರೇ 35 ವರ್ಷ ಆಗಿದ್ರೆ ಹೀ ಈಸ್ ದ ಎಲಿಜಿಬಲ್ ಆಫ್ ಪ್ರೆಸಿಡೆಂಟಿಗೆ. ಆಮೇಲೆ ಅವನು ಅರ್ಹತೆ ಆಗಿರಬೇಕು, ಲೋಕಸಭಾ ಎಲೆಕ್ಷನಿಗೆ ಅರ್ಹತೆ ಆಗಿರ್ತಾರಲ್ಲ MPsಗಳು, ಆ ಥರ ಆತನು ಅರ್ಹತೆ ಆಗಿರಬೇಕು. ಆಮೇಲೆ 50 ಜನ ಪ್ರಪೋಸ್ ಕಳಿಸ್ಬೇಕು ಮತ್ತು 50 ಜನ ಅದರ ಹಿಂದೆ ಇರಬೇಕು, ಸೆಕೆಂಡರ್ಸ್ ಇರಬೇಕು. 50 ಜನ ಪ್ರಪೋಸರ್ಸು, 50 ಜನ ಸೆಕೆಂಡರ್ಸು. ಆರ್ಟಿಕಲ್ 59 ಏನು ಹೇಳುತ್ತೆ, ಕಂಡೀಷನ್ ಆಫ್ ಆಫೀಸ್ ಬಗ್ಗೆ ತಿಳ್ಕೊತೀವಿ. ಕಂಡೀಷನ್ ಆಫ್ ಆಫೀಸ್ ಏನು, ಪ್ರೆಸಿಡೆಂಟ್ ಹೆಂಗಿರಬೇಕು, ಮಸ್ಟ್ ನಾಟ್ ಬಿ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್, ಅಂದರೆ ಯಾವುದೇ ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು ಪ್ರೆಸಿಡೆಂಟು. ಇತ್ತಂದರೆ ರೆಸೈನ್ ಕೊಟ್ಟು ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂತೇಳಿ. ಮಸ್ಟ್ ನಾಟ್ ಬಿ ಆನ್ MP ಇರಬಾರ್ದು. MP ಇತ್ತಂದ್ರೂ ನಾವು ರಿಸೈನ್ ಕೊಡಬೇಕು. ಅನ್ಸೌಂಡ್ ಮೈಂಡ್ ಇರಬಾರ್ದು, ಅಂದರೆ ಅನ್ಸೌಂಡ್ ಮೈಂಡ್ ಅಂದರೆ ಅವನು ಜ್ಞಾನ ಉಳ್ಳ ಅಂದರೆ ಥಿಂಕಿಂಗ್ ಕ್ಯಾಪಬಿಲಿಟಿ ಇರಬೇಕಂತೇಳಿ, ಅನ್ಸೌಂಡ್ ಮೈಂಡ್. ನೆಕ್ಸ್ಟು ಓತು ಮತ್ತು ಅಫಿರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಆರ್ಟಿಕಲ್ 60 ಓತ್ ಅಂಡ್ ಅಫಿರ್ಮೇಷನ್ ಇರುತ್ತೆ. ಆರ್ಟಿಕಲ್ 61 ಇಂಪೀಚ್ಮೆಂಟ್ ಬಗ್ಗೆ ಅಂದರೆ ಪ್ರೆಸಿಡೆಂಟನ್ನು ಹೆಂಗೆ ತೆಗೆದಾಕ್ಬೋದು ಅಂತೇಳಿ. ಆರ್ಟಿಕಲ್ 60 ಬಗ್ಗೆ ಹೇಳಿದ್ರೆ ಓತ್ ಬಗ್ಗೆ ತಿಳ್ತೀವಿ. ಓತನ್ನು ಯಾರು ಮಾಡ್ತಾರೆ, ಚೀಫ್ ಜಸ್ಟಿಸ್ ಅವರು ಮಾಡ್ತಾರೆ. ಫಸ್ಟ್ ತಿಳ್ಕೊಳ್ರಿ, ಪ್ರೆಸಿಡೆಂಟ್ ಓತನ್ನು ಯಾರು ಮಾಡ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರು ಮಾಡ್ತಾರೆ.
ಇನ್ ದ ಆಬ್ಜೆನ್ಸ್ ಆಫ್ ಚೀಫ್ ಜಸ್ಟಿಸ್, ಏನಾದರೂ ಆಬ್ಸೆಂಟ್ ಇದ್ದರು ಚೀಫ್ ಜಸ್ಟಿಸು, ಅವಾಗ ಏನು ಮಾಡ್ತೇವೆ, ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಸುಪ್ರೀಂ ಕೋರ್ಟಲ್ಲಿ ಸೀನಿಯರ್ ಮೋಸ್ಟ್ ಜಡ್ಜ್ ಇರ್ತಾನಲ್ಲ ಅವರು ಓತನ್ನು ಮಾಡಿಸ್ತಾರೆ. ನಿಮಗೆ ತುಂಬ ಇಂಪಾರ್ಟೆಂಟು, ಪ್ರೆಸಿಡೆಂಟನ್ನು ಓತ್ ಯಾರು ಮಾಡ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾಡ್ತಾರೆ. ಅವ್ರದ್ದು ಆಬ್ಸೆಂಟ್ ಇತ್ತಂದರೆ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟನ್ನು ಮಾಡ್ತಾರೆ. ಸೊ ಆರ್ಟಿಕಲ್ 61 ಬಗ್ಗೆ ತಿಳ್ಕೊಳ್ಳೋಣ. ಇಂಪೀಚ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಪ್ರೆಸಿಡೆಂಟನ್ನು ಹೆಂಗೆ ರಿಮೂವ್ ಮಾಡ್ಬೋದು. ದ ರಿಮೂವಲ್ ಆಫ್ ಪ್ರೆಸಿಡೆಂಟ್ ಫ್ರಮ್ ದ ಆಫೀಸ್ ಈಸ್ ಕಾಲ್ಡ್ ಇಂಪೀಚ್ಮೆಂಟ್. ಸೊ ಪ್ರೆಸಿಡೆಂಟ್ ರಿಮೂವ್ ಮಾಡೋದನ್ನು ನಾವು ಇಂಪೀಚ್ಮೆಂಟ್ ಅಂತೀವಿ. ಯಾವ ಕಾರಣಕ್ಕೆ ರಿಮೂವ್ ಮಾಡ್ತೀವಿ ಅವ್ರನ್ನ, ಕಾನ್ಸ್ಟಿಟ್ಯೂಷನ್ನ ಏನಾದರೂ ವೈಲೇಟ್ ಮಾಡಿದರು, ಇಗ್ನೋರ್ಸ್ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಾದರೂ ಅಡ್ವೈಸ್ ಕೊಟ್ಟರಂದರೆ, ಇಗ್ನೋರ್ ಮಾಡಿದೆ ಅಂದರೆ ಅವರನ್ನು ಪ್ರೆಸಿಡೆಂಟನ್ನು ತೆಗಿಬಹುದು. ಅದರ ಜೊತೆಗೆ ಆ್ಯಕ್ಟ್ಸ್ ಅಂಡರ್ ಇನ್ಫ್ಲುಯೆನ್ಸ್ ಆಫ್ ಫಾರಿನ್ ಕಂಟ್ರಿ ಹೇಳ್ದಂಗೆ ಕೆಲಸ ಮಾಡ್ತಿದ್ರೆ ಆ ಆ್ಯಕ್ಟ್ಸಿಂದಲೂ ನಾವು ಪ್ರೆಸಿಡೆಂಟನ್ನು ತೆಗಿಬಹುದು. ಸೊ ಹೆಂಗೆ ಪ್ರೆಸಿಡೆಂಟನ್ನು ತೆಗಿಯೋಕೆ ಸ್ಟಾರ್ಟ್ ಆಗುತ್ತೆ, ಸ್ಟೇಟ್ ಲೆಜಿಸ್ಲೇಚರ್ ಡು ನಾಟ್ ಪಾರ್ಟಿಸಿಪೇಟ್. ಸೊ ಪ್ರೆಸಿಡೆಂಟ್ ತೆಗಿಬೇಕಂದ್ರೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡಿರಿ, ಬೋತ್ ದ ಹೌಸ್ ಆಫ್ ಪಾರ್ಲಿಮೆಂಟ್, ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾದ ಮೆಂಬರು, ಅವರು ಎಲೆಕ್ಟೆಡ್ ಆದರೂ ಆಗಿರಲಿ, ನಾಮಿನೇಟೆಡ್ ಆದರೂ ಆಗಿರಲಿ. ನೀವು ಇದನ್ನು ತಿಳ್ಕೊಬೇಕು. ಪ್ರೆಸಿಡೆಂಟನ್ನು ತೆಗೆದು ಹಾಕುವಾಗ ಯಾರು ಬರ್ತಾರೆ, ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡುವಾಗ ಯಾರು ಬರ್ತಾರೆ, ಎಷ್ಟು ನೆನಪಿರಬೇಕು. ಈ ಕ್ವಶನ್ ಅಂತೂ ನಿಮಗೆ ಪಕ್ಕ ಖಾಯಂ ಕ್ವಶನ್ ಇದು. ಸೊ ಹೆಂಗೆ ಪ್ರೆಸಿಡೆಂಟನ್ನು ತೆಗೆದು ಹಾಕ್ಬೋದು, ಫಸ್ಟ್ ಏನು ಮಾಡುತ್ತೆ, ಪ್ರೆಸಿಡೆಂಟ್ ಸ್ಟಾರ್ಟ್ ಆಗಬೇಕಂದ್ರೆ ಸ್ಟಾರ್ಟ್ ಇನ್ ಯಾವುದಾದ್ರೂ ಹೌಸಲ್ಲಿ ಪ್ರೆಸಿಡೆಂಟ್ ಬಗ್ಗೆ ತೆಗೆದು ಹಾಕೋಕ್ಕೆ ನಾವು ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತೀವಿ. ಏನಾಗಬೇಕು, 1/4 ಮೆಂಬರ್ ಸೈನ್ ಇನ್ ನೋಟಿಸ್, ಅಂದರೆ ಈಚ್ ಹೌಸಲ್ಲಿ 1/4 ಮೆಂಬರು ಒಂದು ನೋಟಿಸ್ ಕೊಡ್ತೀವಿ ಅಂದರೆ ಅದರಲ್ಲಿ ಸೈನ್ ಮಾಡಬೇಕು. ಆಮೇಲೆ ಈಚ್ ಹೌಸಲ್ಲಿ 2/3 ಮೆಜಾರಿಟಿ ಪಾಸಸ್ ದ ರೆಸೊಲ್ಯೂಷನ್, ಆ ರೆಸೊಲ್ಯೂಷನ್ನ 2/3 ಆಫ್ ಮೆಜಾರಿಟಿನ ವೋಟ್ ಹಾಕಲೇಬೇಕು. ಒನ್ಸ್ ಅದನ್ನು ಹಾಕಿದ ಮೇಲೆ ಪ್ರೆಸಿಡೆಂಟಿಗೆ 14 ಡೇಸ್ ನೋಟಿಸ್ ಕೊಡಬೇಕು. ಅಂದರೆ ತನ್ನ ಬಗ್ಗೆನ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಪ್ರೆಸಿಡೆಂಟಿಗೆ 14 ಡೇಸ್ ನೋಟಿಸ್ ಕೊಡಬೇಕು. ಯಾವಾಗ ಆ ರೆಸೊಲ್ಯೂಷನ್ ಪಾಸ್ ಆಗೋಕ್ಕಿಂತ ಮುಂಚೆ ಫಸ್ಟಿಗೆ ಪ್ರೆಸಿಡೆಂಟು ತನ್ನ ಬಗ್ಗೆ ಡಿಫೈನ್ ಮಾಡೋಕ್ಕೆ 14 ಡೇಸ್ ನೋಟಿಸ್ ಕೊಡಬೇಕು. ಅದು ನೋಟಿಸ್ ಕೊಟ್ಟ ಮೇಲೆ ರೆಸೊಲ್ಯೂಷನ್ನ ಪಾಸ್ ಮಾಡಬೇಕು. ಪಾಸ್ ಆಯ್ತಂದರೆ ಒಂದು ಹೌಸಲ್ಲಿ ಇನ್ನೊಂದು ಹೌಸಿಗೆ ಕಳಿಸ್ಬೇಕು ಅದನ್ನು. ಅಲ್ಲಿನೂ 2/3 ಮೆಜಾರಿಟಿ ಆಯ್ತಂದರೆ ಪ್ರೆಸಿಡೆಂಟನ್ನು ನಾವೇನು ಆಫೀಸಿಂದ ತೆಗೆದು ಹಾಕಬಹುದು. ಸೊ ಇಲ್ಲಿ ನೋಟ್, ನಿಮಗೆ ಇಲ್ಲಿವರೆಗೂ ಯಾವುದೇ ಪ್ರೆಸಿಡೆಂಟನ್ನು ಇಂಪೀಚ್ಮೆಂಟ್ ಮೂಲಕ ತೆಗೆದು ಹಾಕಿಲ್ಲ. ಒಂದು ನಿಮಗೆ ಯಾವುದೇ ನೋ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ಬಿನ್ ಇಂಪೀಚ್ ಸೋ ಫಾರ್ ಅಂಥೇಳಿ. ಸೊ ನೆಕ್ಸ್ಟ್ ವೇಕೆನ್ಸಿ ಆಫ್ ಆಫೀಸ್, ಅಂದರೆ ಪ್ರೆಸಿಡೆಂಟ್ ಆಫೀಸ್ ಖಾಲಿ ಆದಾಗ ಯಾರು ಮಾಡ್ತಾರೆ ಅಂತೇಳಿ. ಸೊ ವೇಕೆನ್ಸಿ ಆಫ್ ಆಫೀಸ್ ಯಾವಾಗತ್ತೆ, 5 ಸಿಚುವೇಷನಲ್ಲಿ ಆಫೀಸು ಖಾಲಿ ಆಗುತ್ತೆ. ಒಂದು ಅವನದು ಟರ್ಮ್ ಕಂಪ್ಲೀಟ್ ಆದಾಗ, ಇನ್ನೊಂದು ಅವರನ್ನು ಇಂಪೀಚ್ಮೆಂಟಿಂದ ತೆಗೆದು ಹಾಕಿದಾಗ, ಇನ್ನೊಂದು ಪ್ರೆಸಿಡೆಂಟೇ ರೆಸಿಗ್ನೇಷನ್ ಕೊಟ್ಟಾಗ, ಇನ್ನೊಂದು ಡೆತ್ ಆದಾಗ, ಇನ್ನೊಂದು ಯಾವಾಗ ಎಲೆಕ್ಷನ್ ಡಿಕ್ಲೇರ್ ಇನ್ವ್ಯಾಲಿಡ್ ಆದಾಗ, ಅಂದರೆ ಅವ್ರ ಎಲೆಕ್ಷನು ಇನ್ವ್ಯಾಲಿಡ್ ಆದಾಗ. ದೀಸ್ ಆರ್ ದ 5 ರೀಸನ್ ಟು ವೇಕೆಂಟ್ ದ ಪ್ರೆಸಿಡೆಂಟ್ ಆಫೀಸ್. ಸೊ ಯಾವ ಸಿಚುವೇಷನಲ್ಲಿ ವೈಸ್ ಪ್ರೆಸಿಡೆಂಟ್ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗ್ತಾನೆ, ಒಂದು ಇಂಪೀಚ್ಮೆಂಟ್ ಮಾಡಿ ತೆಗೆದಾಗ, ಇನ್ನೊಂದು ರೆಸಿಗ್ನೇಷನ್ ಮಾಡಿ ಕೊಟ್ಟಾಗ ತೆಗೆದಾಗ, ಡೆತ್ ಆದಾಗ, ಮತ್ತು ಎಲೆಕ್ಷನ್ನು ಡಿಕ್ಲೇರ್ ಇನ್ವ್ಯಾಲಿಡ್ ಆದಾಗ ವೈಸ್ ಪ್ರೆಸಿಡೆಂಟ್ ಏನಾಗ್ತದೆ, ಅವರು ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಇನ್ ಇಂಡಿಯಾ. ಸೋ ಫಾರ್ ಎಷ್ಟಾಗಿದ್ದಾರೆ, 3 ಜನ ಆಗಿದ್ದಾರೆ. ಯಾರು, ಒಂದು ವಿ ಗಿರಿ, ಇನ್ನೊಂದು ಯಾರು ಡೆತ್ ಆದಾಗ ಡಾಕ್ಟರ್ ಜಾಕಿರ್ ಹುಸೇನ್ ಪ್ರೆಸಿಡೆಂಟ್ ಡೆತ್ ಆದಾಗ, ಮೊಹಮ್ಮದ್ ಹಿದಾಯುಲ್ಲಾದವ್ರಿಗೂ ಅವರು ವಿ ಗಿರಿ ರೆಸಿಗ್ನೇಷನ್ ಕೊಟ್ಟಾಗ, ಇನ್ನೊಬ್ಬರು BD ಜಿತ್ತಿ ಅವರು ಯಾವಾಗ ಡೆತ್ ಆಫ್ ಫಕ್ರುದ್ದೀನ್ ಅಲಿ ಅಹಮದ್ ಅವರು ಡೆತ್ ಆದಾಗ. ಸೊ ಪ್ರೆಸಿಡೆಂಟು ಟರ್ಮು ಕಂಪ್ಲೀಟ್ ಆಯ್ತಪ್ಪ, 5 ವರ್ಷ ಆಯಿತು. ನೆಕ್ಸ್ಟ್ ಪ್ರೆಸಿಡೆಂಟ್ ಆಯ್ಕೆ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗದ, ಅವಾಗೇನಾದರೂ ಆಫೀಸ್ ಖಾಲಿ ಆಗತ್ತಾ? ಆಗಲ್ಲ. ನೆಕ್ಸ್ಟ್ ಆಯ್ಕೆ ಮಾಡೋವರೆಗೂ
ಆ ಪ್ರೆಸಿಡೆಂಟೇ ಕಂಟಿನ್ಯೂ ಆಗ್ತಾರೆ. ಇಂಪಾರ್ಟೆಂಟು. 5 ವರ್ಷ ಮುಗೀತಂದರೆ ಅವನು ಹೊರಗೆ ಹೋಗಲ್ಲ. ನೆಕ್ಸ್ಟ್ ಪ್ರೆಸಿಡೆಂಟ್ ಅಷ್ಟರಲ್ಲಿ ಮಾಡಲಿಲ್ಲ ಅಂದರೆ ಅಲ್ಲಿವರೆಗೂ ಅವರೇ ಪ್ರೆಸಿಡೆಂಟಾಗೇ ಇರ್ತಾರೆ. ಒಂದು ಇಫ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಈಸ್ ಡಿಕ್ಲೇರ್ಡ್ ಇನ್ವ್ಯಾಲಿಡ್ ಆಯಿತು, ಅವ್ರು ತಂದಿರ್ತಾರಲ್ಲ ಆ ಟೈಮಲ್ಲಿ ಕಾನೂನುಗಳು ಅವೆಲ್ಲವೂ ವ್ಯಾಲಿಡ್ ಇರುತ್ತೆ. ಒಂದು ತಿಳ್ಕೊಳ್ರಿ, ಅವ್ರು ಮಾಡಿರೋ ಕಾನೂನು ಇನ್ವ್ಯಾಲಿಡ್ ಆಗಲ್ಲ. ಅವ್ರು ತಂದಿರುವಂಥ ಕಾನೂನು ಏನಾಗುತ್ತೆ, ಅವು ವ್ಯಾಲಿಡ್ ಆಗುತ್ತೆ. ಯಾಕಂದರೆ ಅವರು ಆ್ಯಕ್ಟ್ಸ್ ಆನ್ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರಿಂದ ಅವರು ಅಡ್ವೈಸ್ ತಗೊಂಡು ಮಾಡಿರ್ತಾರೆ, ಹಾಗಾಗಿ ವ್ಯಾಲಿಡ್ ಆಗಿರುತ್ತೆ. ನೆಕ್ಸ್ಟು ಪವರ್ಸ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ತುಂಬ ಇಂಪಾರ್ಟೆಂಟು ಪವರ್ಸು. ಏನೇನು ಪವರ್ಸ್ ಇರ್ತವೆ, ಯಾವ ಆರ್ಟಿಕಲಲ್ಲಿ? ಆರ್ಟಿಕಲ್ 50 ಇದಲ್ಲ, ಪವರ್ಸ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಗ್ಗೆ ತಿಳ್ಕೊಳ್ಳೋಣ. ಏನೇನು ಪವರ್ಸ್ ಇರ್ತವೆ? ಒಂದು ಎಕ್ಸಿಕ್ಯೂಟಿವ್ ಪವರ್ಸ್ ಇದೆ. ಫಸ್ಟ್ ಒಂದು ಎಕ್ಸಿಕ್ಯೂಟಿವ್ ಪವರ್ ನೋಡಿದ್ದೀರಾ? ಎಕ್ಸಿಕ್ಯೂಟಿವ್ ಪವರ್ಸ್ ಅಂದರೆ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ಮಾಡ್ತಾರೆ ಯಾರ್ಯಾರನ್ನು. ಎಕ್ಸಿಕ್ಯೂಟಿವ್ ಅಂದರೆ ತನ್ನಲ್ಲಿ ಕಾರ್ಯ ಮಾಡುವಂಥ ಪವರು. ಪ್ರೆಸಿಡೆಂಟ್ ಯಾರನ್ನು ಅಪಾಯಿಂಟ್ ಮಾಡ್ತಾರೆ? ಪ್ರೈಮ್ ಮಿನಿಸ್ಟರ್ನು ಅಪಾಯಿಂಟ್ ಮಾಡ್ತಾರೆ. ಪ್ರೆಸಿಡೆಂಟ್ ಸಹಾಯದಿಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ನು ಅಪಾಯಿಂಟ್ ಮಾಡ್ತಾರೆ. ಗವರ್ನರ್ ಆಫ್ ಎಲ್ಲ ಸ್ಟೇಟ್ ಗವರ್ನರ್ಸ್ನು ಅಪಾಯಿಂಟ್ ಮಾಡ್ತಾರೆ. ಆಮೇಲೆ ಅಟಾರ್ನಿ ಜನರಲ್ ಆಫ್ ಭಾರತೀಯ ಅಟಾರ್ನಿ ಜನರಲ್ನು ಅಪಾಯಿಂಟ್ ಮಾಡ್ತಾರೆ ಅವರು. ಅದಾದಮೇಲೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ CAGನೂ ಅವರೇ ಅಪಾಯಿಂಟ್ ಮಾಡೋದು. ಅದರ ಜೊತೆಗೆ ಚೀಫ್ ಎಲೆಕ್ಷನ್ ಕಮಿಷನರು ಮತ್ತು ಎಲೆಕ್ಷನ್ ಕಮಿಷನರ್ನು ಅವರೇ ಅಪಾಯಿಂಟ್ ಮಾಡೋ ಪ್ರೆಸಿಡೆಂಟು. ನೆಕ್ಸ್ಟು ಚೇರ್ಮೇನು ಮತ್ತು ಮೆಂಬರ್ಸ್ ಆಫ್ UPSC ಅವ್ರನ್ನೂ ಅವರೇ ಅಪಾಯಿಂಟ್ ಮಾಡೋದು. ಅಂಬಾಸೆಡ್ರು ಇರ್ತಾರಲ್ಲ, ಫಾರಿನ್ ಕಂಟ್ರಿಗೆ ಅಂಬಾಸೆಡ್ರನ್ನ ಹಾಕಿರ್ತೀವಲ್ಲ, ಅವ್ರನ್ನೂ ಪ್ರೆಸಿಡೆಂಟೇ ಅಪಾಯಿಂಟ್ ಮಾಡೋದು. ಹೈ ಕಮಿಷನರ್ಸ್ ಇರ್ತಾರೆ, ಅವರನ್ನು ಪ್ರೆಸಿಡೆಂಟೇ ಅಪಾಯಿಂಟ್ ಮಾಡೋದು. ಆಮೇಲೆ ಯೂನಿಯನ್ ಟೆರಿಟರಿಯಲ್ಲಿ ಅಡ್ಮಿನಿಸ್ಟ್ರೇಟರ್ಗಳು ಇರ್ತಾರಲ್ಲ, ಅವ್ರನ್ನು ಪ್ರೆಸಿಡೆಂಟೇ ಅಪಾಯಿಂಟ್ ಮಾಡ್ತಾರೆ. ಆಮೇಲೆ ಏನೇ ಆ್ಯಕ್ಷನ್ ನಡೆಯಲಿ ಪ್ರೆಸಿಡೆಂಟ್ ನೇಮಲ್ಲೇ ಆಗೋದು. ಇವು ನಿಮಗೆ ತುಂಬ ಇಂಪಾರ್ಟೆಂಟು. ಎಕ್ಸಿಕ್ಯೂಟಿವ್ ಪವರು ನಿಮಗೆ ಭಾಳ ಇಂಪಾರ್ಟೆಂಟ್. ಇದು ಯಾರ್ಯಾರನ್ನು? ಪ್ರೈಮ್ ಮಿನಿಸ್ಟ್ರು, ಕೌನ್ಸಿಲ್ ಆಫ್ ಮಿನಿಸ್ಟ್ರು, ಗವರ್ನರ್ಸ್ನು, ಅಟಾರ್ನಿ ಜನರಲ್ನು, CAGನು, ಚೀಫ್ ಎಲೆಕ್ಷನ್ ಕಮಿಷನರು ಮತ್ತು ಎಲೆಕ್ಷನ್ ಕಮಿಷನರ್ನು, ಚೇರ್ಮನ್ನು ಮತ್ತು ಮೆಂಬರ್ಸ್ ಆಫ್ UPSC, ಅಂಬಾಸೆಡ್ರು ಮತ್ತು ಹೈ ಕಮಿಷನರು, ಆಮೇಲೆ ಅಡ್ಮಿನಿಸ್ಟ್ರೇಟರ್ನು ಅವರೇ ಅಪಾಯಿಂಟ್ ಮಾಡ್ತಾರೆ. ದೀಸ್ ಆರ್ ದ ಎಕ್ಸಿಕ್ಯೂಟಿವ್ ಪವರ್. ಲೆಜಿಸ್ಲೇಟಿವ್ ಪವರ್ಸ್ ನೋಡೋದಾದರೆ ಅಂದರೆ ಸಮ್ಮನ್ಸ್ ಕೊಡೋದು. ಅಂದರೆ ಸಮ್ಮನ್ಸ್ ಅಂದರೆ ಏನು? ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಮಾಡಬೇಕಂತ ಸಮ್ಮನ್ಸ್ ಕೊಡೋದು. ಆಮೇಲೆ ಸ್ಟಾಪ್ ಮಾಡೋ ಸೆಷನ್ನ ಎಂಡ್ ಮಾಡೋದು ಪ್ರೆಸಿಡೆಂಟ್ ಕೈಲಿ. ನೋಡಿರಿ, ಪ್ರೆಸಿಡೆಂಟು ಸಮ್ಮನ್ಸ್ ಸೆಷನ್ನ ಸ್ಟಾರ್ಟ್ ಮಾಡೋಕ್ಕೆ ಪ್ರೆಸಿಡೆಂಟ್ ಕೈಲೇ ಅಪ್ರೂವ್ ಇರಬೇಕು. ಆಮೇಲೆ ಸೆಷನ್ ಮುಗ್ದೋಯ್ತಂದರೆ ಎಂಡ್ ಮಾಡೋದೇ ಪ್ರೆಸಿಡೆಂಟ್ ಅವರು. ಆಮೇಲೆ ಒನ್ಸ್ ಏನಾದರೂ ಲೋಕಸಭಾ ಡಿಸಾಲ್ವ್ ಆಯಿತು ಅಂದರೆ ಪ್ರೈಮ್ ಮಿನಿಸ್ಟ್ರು, ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಇಲ್ಲ ಅಂದರೆ ಪ್ರೆಸಿಡೆಂಟಿಗೆ ನಿಮಗೆ ಪ್ರೆಸಿಡೆಂಟು ಪವರ್ಸ್ ಸಿಗತ್ತೆ ನಿಮಗೆ. ಆಮೇಲೆ ಇನ್ನೊಂದು ಪಾಯಿಂಟು, ಅಡ್ರೆಸ್ ಆಫ್ ಫಸ್ಟ್ ಸೆಷನ್ ಆಫ್ಟರ್ ಎಲೆಕ್ಷನ್ ಲೋಕಸಭೆದು ಎಲೆಕ್ಷನ್ ಆಗತ್ತಲ್ಲ, ಆವಾಗ ಫಸ್ಟ್ ಸೆಷನ್ನು ಮತ್ತು ಯಾವುದೇ ಪಾರ್ಲಿಮೆಂಟದ್ದು ಫಸ್ಟ್ ಸೆಷನ್ ಇರುತ್ತಲ್ಲ ಆ ಇಯರ್ದು ಪ್ರೆಸಿಡೆಂಟ್ ಅವರಿಗೆ ಅಡ್ರೆಸ್ ಮಾಡಬೇಕು. ಆಮೇಲೆ ಪ್ರೆಸಿಡೆಂಟ್ ಏನು ಮಾಡ್ತಾರೆ? 12 ರಾಜ್ಯಸಭಾ ಮೆಂಬರ್ಸ್ನ ಪ್ರೆಸಿಡೆಂಟ್ ಏನು ಮಾಡ್ತಾರೆ? ನಾಮಿನೇಟ್ ಮಾಡ್ತಾರೆ. ಎಷ್ಟು? 12 ರಾಜ್ಯಸಭಾ ಮೆಂಬರ್ಸ್ನ. ಅದರ ಜೊತೆಗೆ ಪ್ರೆಸಿಡೆಂಟು ಒಂದು ಬಿಲ್ ಬಂತಂದರೆ ಅಸೆಂಟು ಕೊಡ್ಬೋದು, ವಿತ್ ಹೋಲ್ಡು ಮಾಡ್ಬೋದು, ಅದರ ಜೊತೆಗೆ ರಿಟರ್ನು ಮಾಡ್ಬೋದು ಬಿಲ್ಲನ್ನು. ಇದನ್ನು ವೀಟೋ ಪವರ್ ಅಂತೀವಿ. ವೀಟೋ ಪವರ್ ಯಾವ್ಯಾವು ಅಂದರೆ ಬಿಲ್ಲನ್ನು ಅಸೆಂಟ್ ಕೊಡ್ಬೋದು, ಅಂದರೆ ಒಪ್ಪಿಗೆ ಕೊಡ್ಬೋದು, ಇಲ್ಲ ಅವ್ರ ಹತ್ರನೇ ಇಟ್ಕೋಬೋದು, ಇಲ್ಲ ಮತ್ತೊಂದು ಸಲ ಚೆಕ್ ಮಾಡಿರಿ ಅಂತ ಕೊಡ್ಬೋದು. ದೀಸ್ ಆರ್ ದ ವೀಟೋ ಪವರ್ ಆಫ್ ಪ್ರೆಸಿಡೆಂಟ್. ಆಮೇಲೆ ಪ್ರೆಸಿಡೆಂಟಲ್ಲಿ ಆರ್ಟಿಕಲ್ 123 ಪ್ರಕಾರ ಆರ್ಡಿನೆನ್ಸ್ ಪವರ್ ಇರುತ್ತೆ. ಆರ್ಡಿನೆನ್ಸ್ ಅಂದರೆ ಏನು? ಸೆಷನ್ ಇರಲ್ಲ, ಪಾರ್ಲಿಮೆಂಟ್ ಸೆಷನ್ ಇತ್ತಂದರೆ ಆ್ಯಕ್ಟನ್ನು ಪಾಸ್ ಮಾಡಬೇಕು. ಆ ಟೈಮ್ ಇಲ್ಲ ಅಂದರೆ ಸೆಷನ್ ಇಲ್ದಿರೋ ಟೈಮಲ್ಲಿ ಪ್ರೆಸಿಡೆಂಟ್ ಕೈಲಿ ಪವರ್ ಇರುತ್ತೆ. ಅಂದರೆ ಡೈರೆಕ್ಟ್ ಪ್ರೆಸಿಡೆಂಟೇ ಕೊಡಲ್ಲ, ಕೌನ್ಸಿಲ್ ಆಫ್ ಮಿನಿಸ್ಟರಿಂದ ಅಪ್ರೂವ್ ತೊಗೊಂಡು ಅವರು ಆರ್ಡಿನೆನ್ಸನ್ನು ಪಾಸ್ ಮಾಡ್ಬೋದು. ಆರ್ಡಿನೆನ್ಸ್ ಅಂದರೆ ಸೇಮ್ ಆ್ಯಕ್ಟ್ ಥರನೇ. ಅದನ್ನು ಏನು ಮಾಡ್ತೀವಿ, ಮುಂದೆ ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಆದಾಗ 1 ಮಂತಲ್ಲಿ ಆ ಆರ್ಡಿನೆನ್ಸನ್ನು ನಾವೇನು ಮಾಡ್ತೀವಿ? ಪಾಸ್ ಮಾಡ್ತೀವಿ. ಇದು ಆರ್ಡಿನೆನ್ಸ್ ಪವರ್ ಆಫ್ ಪ್ರೆಸಿಡೆಂಟ್.
ನೆಕ್ಸ್ಟ್ ಫೈನಾನ್ಷಿಯಲ್ ಪವರ್ ನೋಡೋದಾದರೆ ಪ್ರೆಸಿಡೆಂಟ್ ಫೈನಾನ್ಷಿಯಲ್ ಪವರ್ ಏನಾಗುತ್ತೆ, ಎಮರ್ಜೆನ್ಸಿ ಟೈಮಲ್ಲಿ ಯಾವುದೋ ಯುದ್ಧ ಏನೇ ಎಮರ್ಜೆನ್ಸಿ ಇದ್ದಾಗ ಕಾಂಟಿಜೆನ್ಸಿ ಫಂಡಿಂದ ಅಪ್ ಟು 500 ಕೋಡು ಪ್ರೆಸಿಡೆಂಟು ಕೊಡ್ಬೋದು. ಯಾವುದು ಕಾಂಟಿಜೆನ್ಸಿ ಫಂಡಿಂದ. ಮನಿ ಕೆನ್ನಾಟ್ ವಿಡ್ರಾ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ವಿತೌಟ್ ದ ಪ್ರೆಸಿಡೆಂಟ್ ಅಪ್ರೂವ್ ಇಲ್ಲದೇ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಯಿಂದ ₹1 ನೀವು ತೆಗೆಯಂಗಿಲ್ಲ. ಪ್ರೆಸಿಡೆಂಟ್ ಫಸ್ಟು ಅಪ್ರೂವ್ ಸಿಗಬೇಕು. ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದ ಫೈನಾನ್ಸ್ ಕಮಿಷನ್ನ 5 ವರ್ಷದವರೆಗೂ ಪ್ರೆಸಿಡೆಂಟು ಅಪಾಯಿಂಟ್ ಮಾಡ್ತಾರೆ. ಸೊ ಆ ಫೈನಾನ್ಸ್ ಕಮಿಷನ್ ಏನಕ್ಕೆ ಹೆಲ್ಪ್ ಆಗುತ್ತೆ, ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ, ಸೆಂಟರು ಮತ್ತು ಸ್ಟೇಟಿಗೆ ಟ್ಯಾಕ್ಸನ್ನು ಕೊಡೋಕ್ಕೆ ಫೈನಾನ್ಸ್ ಕಮಿಷನ್ನ ನಾವು ಅಪಾಯಿಂಟ್ ಮಾಡ್ತೀವಿ. ನೆಕ್ಸ್ಟ್ 5ನೇ ಪವರ್ ಏನಿರುತ್ತೆ, ಆರ್ಟಿಕಲ್ 72 ಪ್ರಕಾರ ಜುಡಿಷಿಯಲ್ ಪವರ್ ಇರುತ್ತೆ. ಆರ್ಟಿಕಲ್ 72 ಪ್ರೆಸಿಡೆಂಟ್ ಕೆನ್ ಗ್ರ್ಯಾಂಟ್ ಪಾರ್ಡನ್ ಅಂತೆ, ಅಂದರೆ ಪಾರ್ಡನ್ ಪವರ್ ಇರುತ್ತೆ, ಅಂದರೆ ಜುಡಿಷಿಯರಿ ಪವರ್ ಇರುತ್ತೆ. ಏನಿರ್ತವೆ ಪಾರ್ಡನ್ ಪವರು? ಪ್ರೆಸಿಡೆಂಟ್ 5 ಟೈಪ್ಸ್ ಆಫ್ ಪವರ್ ಇದ್ದಾವೆ. ಒಂದು ಪಾರ್ಡನ್ ಆಗೋದು, ಅಂದರೆ ಕಂಪ್ಲೀಟ್ಲಿ ರಿಮೂವ್ಸ್ ದ ಪನಿಷ್ಮೆಂಟ್ ಆ್ಯಂಡ್ ಕನ್ವಿಕ್ಷನ್. ನಾನೇನಾದರೂ ತಪ್ಪು ಮಾಡಿದ್ದೀವಿ, ನನಗೆ ಡೆತ್ ಸೆಂಟೆನ್ಸು ಇಲ್ಲ ಯಾವುದೋ ಕೇಸ್ ಇತ್ತಂದರೆ ನನ್ನ ಮೇಲೆ ಪ್ರೆಸಿಡೆಂಟಿಗೆ ನಾನು ಅಪ್ರೋಚ್ ಮಾಡಿದ್ದೇವೆ ಅಂದರೆ ಕಂಪ್ಲೀಟಾಗಿ ತೆಗೆದುಹಾಕ್ಬೋದು. ಯಾವುದೇ ಕೇಸ್ ಇತ್ತು ಅದನ್ನು ಪಾರ್ಡನ್ ಅಂತೀವಿ. ಇನ್ನೊಂದು ಕಮ್ಯುಟೇಷನ್ ಅಂತೀವಿ. ಕಮ್ಯುಟೇಷನ್ ಅಂದರೆ ಏನು ಮಾಡ್ತಾರೆ, ಪ್ರೆಸಿಡೆಂಟಿಗೆ ಕೊಟ್ಟಿವಿ ಅಂದರೆ ಡೆತ್ ಸೆಂಟೆನ್ಸಿಂದ ಲೈಫ್ ಇಂಪ್ರಿಸ್ಮೆಂಟಿಗೆ ಕೊಡುತ್ತೆ. ಡೆತ್ ಸೆಂಟೆನ್ಸಿಂದ ಲೈಫ್ ಇಂಪ್ರಿಸ್ಮೆಂಟ್ ಅಂದರೆ ಜೈಲಲ್ಲೇ ನಾವು ಇಷ್ಟು ವರ್ಷ ನಾವು ಇಂಪ್ರಿಸ್ಮೆಂಟ್ ಇರಬೇಕು. ರೆಮಿಷನ್ ಅಂದರೆ ಏನು, 10 ಇಯರ್ ರಿಗೋರಿಯಸ್ ಇಂಪ್ರಿಸ್ಮೆಂಟು 5 ಇಯರ್ ಸಿಂಪಲ್ ಇಂಪ್ರಿಸ್ಮೆಂಟ್. ಅಂದರೆ ನನಗೆ ತುಂಬ ಕಠಿಣವಾದ ಇಂಪ್ರಿಸ್ಮೆಂಟ್ ಕೊಟ್ಟಿರ್ತಾರೆ ಅವರು, ಅದನ್ನು ಸರಳವಾದ ಇಂಪ್ರಿಸ್ಮೆಂಟಿಗೆ ನಾವು ಮಾಡ್ಕೋಬೋದು. ಅದನ್ನೇ ನಾವೇನಂತೀವಿ, ರೆಮಿಷನ್ ಅಂತೀವಿ. ರೆಸ್ಪೈಟ್ ಅಂದರೆ ಏನು, ರೆಸ್ಪೈಟ್ ಮೀನ್ಸ್ ಟೆಂಪ್ರರಿ ಸ್ಟೇ ಆಫ್ ಎಕ್ಸಿಕ್ಯೂಷನ್ ಎಸ್ಪೆಷಲಿ ಇನ್ ಕೇಸ್ ಆಫ್ ಡೆತ್ ಪೆನಾಲ್ಟಿ ಅಲೌಡ್ ಟೈಮ್ ಅಪೀಲ್. ಅಂದರೆ ಡೆತ್ ಸೆಂಟೆನ್ಸ್ ಕೊಟ್ಟಿರ್ತೀವಿ, ಅಲ್ಲಿ ನಾವು ಸ್ಟಾಪ್ ಮಾಡಬೇಕಂದ್ರೆ ಅದನ್ನು ನಾವೇನಂತೀವಿ, ರೆಪ್ರೈವ್ ಅಂತೀವಿ. ಇನ್ನೊಂದು ರೆಮಿಷನ್ ಅಂದಿದೆ. ರೆಮಿಷನ್ ಅಂದರೆ ರೆಡ್ಯೂಸಸ್ ಡ್ಯೂರೇಷನ್ ಆಫ್ ಪನಿಷ್ಮೆಂಟ್ ಬಟ್ ನಾಟ್ ಡ್ಯೂರೇಷನ್ ಅಂಥೇಳಿ. ಅಂದರೆ ಡ್ಯೂರೇಷನ್ ಆಫ್ ಪನಿಷ್ಮೆಂಟನ್ನು ರೆಡ್ಯೂಸ್ ಮಾಡ್ತೀವಿ. ಇಟ್ ಕೆನಾಟ್ ಅಪ್ಲೈ ಟು ಡೆತ್ ಸೆಂಟೆನ್ಸಿಗೆ ಬರಲ್ಲ ಇದು. ನಾವು ಡ್ಯೂರೇಷನ್ ಅಂದರೆ 5 ವರ್ಷ ಇರೋದು 10 ವರ್ಷ ನಾವು ಡ್ಯೂರೇಷನ್ನ ಕಡಿಮೆ ಮಾಡ್ಬೋದು. ಪ್ರೆಸಿಡೆಂಟ್ ಕೆನ್ ಪಾರ್ಡನ್ ಬೋತ್ ಸಿವಿಲ್ ಕೋರ್ಟ್ ಮತ್ತು ಮಿಲಿಟ್ರಿ ಕೋರ್ಟ್ ಸೆಂಟೆನ್ಸನ್ನು ಪಾರ್ಡ್ ಮಾಡು, ಬಟ್ ಗವರ್ನರ್ ಕೆನ್ ನಾಟ್ ಪಾರ್ಡನ್ ಡೆತ್ ಸೆಂಟೆನ್ಸ್ ಆರ್ ಮಿಲಿಟ್ರಿ ಕೋರ್ಟ್. ತುಂಬ ಇಂಪಾರ್ಟೆಂಟು, ಈ ಡಿಫ್ರೆನ್ಸು ನಿಮಗೆ ಎಕ್ಸಾಮಿಗೆ ಕೇಳ್ತಾರೆ. ಪ್ರೆಸಿಡೆಂಟು ಎಲ್ಲದನ್ನು ಕೇಸನ್ನು ಇದು ಕಡಿಮೆ ಮಾಡಿಸ್ಬೋದು, ಪಾರ್ಡನ್ ಮಾಡ್ಬೋದು. ಬಟ್ ಗವರ್ನರು 2 ಪಾರ್ಡನ್ ಮಾಡೋಕ್ಕಾಗಲ್ಲ. ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ಡೆತ್ ಸೆಂಟೆನ್ಸು, ಇನ್ನೊಂದು ಮಿಲಿಟ್ರಿಯಲ್ಲಿ ಸೆಂಟೆನ್ಸ್ ಕೊಟ್ಟಿರ್ತಾರಲ್ಲ ಅದನ್ನು ಪಾರ್ಡನ್ ಮಾಡೋಕ್ಕಾಗಲ್ಲ. ಪ್ರೆಸಿಡೆಂಟ್ ಟೇಕ್ ಅಡ್ವೈಸ್ ಫ್ರಮ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಪ್ರೆಸಿಡೆಂಟು ಅಡ್ವೈಸ್ ತೊಗೋಬೋದು. ನೆಕ್ಸ್ಟ್ ಈಸ್ ಮಿಲಿಟ್ರಿ ಪವರ್ ಬಗ್ಗೆ ನೋಡೋಣ. ಮಿಲಿಟರಿ ಪವರ್. ದ ಪ್ರೆಸಿಡೆಂಟ್ ಈಸ್ ದ ಸುಪ್ರೀಂ ಕಮಾಂಡರ್ ಆಫ್ ದ 3 ಆರ್ಮಡ್ ಫೋರ್ಸ್ ಆಫ್ ಇಂಡಿಯಾ. ನೋಡಿರಿ, ಪ್ರೆಸಿಡೆಂಟು 3 ಆರ್ಮಡ್ ಫೋರ್ಸ್ ಇದ್ದಾವೆ. ಏರ್ ಫೋರ್ಸು, ಮಿಲಿಟ್ರಿ ಫೋರ್ಸು ಮತ್ತು ನ್ಯಾವಿ ಫೋರ್ಸಿಗೆ ಪ್ರೆಸಿಡೆಂಟೇ ಕಮಾಂಡರು. ದ ಪ್ರೆಸಿಡೆಂಟ್ ಕ್ಯಾನ್ ಡಿಕ್ಲೇರ್ ವಾರ್ ಆರ್ ಕನ್ಕ್ಲೂಡ್ ಪೀಸ್ ವಿತ್ ಅನದರ್ ಕಂಟ್ರಿ. ಪ್ರೆಸಿಡೆಂಟ್ ಏನು ಮಾಡುತ್ತೆ, ವಾರನ್ನು ಡಿಕ್ಲೇರ್ ಮಾಡ್ಬೋದು ಮತ್ತು ಪೀಸನ್ನು ಡಿಕ್ಲೇರ್ ಮಾಡ್ಬೋದು ಪ್ರೆಸಿಡೆಂಟು. ದೀಸ್ ಆರ್ ದ ಮಿಲಿಟ್ರಿ ಪವರ್. ನೆಕ್ಸ್ಟ್ ಜುಡಿಷಿಯಲ್ ಪವರ್ ಅಲ್ಲ, ಇದು ಜುಡಿಷಿಯಲ್ ಪವರ್ ಆಯಿತು. ನೆಕ್ಸ್ಟ್ ಈಸ್ ದ ಎಮರ್ಜೆನ್ಸಿ ಪವರ್. ಸೊ ಎಮರ್ಜೆನ್ಸಿ ಪವರ್ ನೋಡೋದಾದರೆ ಎಷ್ಟು ಟೈಪ್ ಎಮರ್ಜೆನ್ಸಿ ಇದ್ದಾವೆ. ನ್ಯಾಷನಲ್ ಎಮರ್ಜೆನ್ಸಿ ಇದೆ. ನ್ಯಾಷನಲ್ ಎಮರ್ಜೆನ್ಸಿ ಯಾವಾಗ ಅಂಡರ್ ಆರ್ಟಿಕಲ್ 352 ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿ ಯಾವಾಗ ಆಗ್ಬೋದು, ವಾರ್ ಆದಾಗ, ಎಕ್ಸ್ಟರ್ನಲ್ ಅಗ್ರೆಷನ್ ಆದಾಗ,
ವಾರ್ ಅಂದರೆ ಯುದ್ಧ ನಡೆದಾಗ, ಹೊರಗಡೆಯಿಂದ ಟೆರರಿಸಮ್ದು ಅಟ್ಯಾಕ್ ಆದಾಗ, ಮತ್ತು ಒಳಗಡೆಯಿಂದಲೂ ಆರ್ಮಡ್ ರೆಬಲಿಯನ್ದಾಗ ನಾವು ನ್ಯಾಷನಲ್ ಎಮರ್ಜೆನ್ಸಿನ ಹಾಕ್ತೀವಿ. ಆಮೇಲೆ ಪ್ರೆಸಿಡೆಂಟ್ ತಾನಾಗೆ ಎಮರ್ಜೆನ್ಸಿನ ಕೊಡೋಲ್ಲ, ಏನು ಮಾಡ್ತಾನೆ, ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ದು ಅಪ್ರೂವ್ ಇರಬೇಕು. ಏನೇನಾಗುತ್ತೆ, ಹೆಂಗೆ ಅಪ್ರೂವ್ ಆಗುತ್ತೆ? ಅಪ್ರೂವ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಏನಾಗುತ್ತೆ, 30 ದಿನ ಪಾರ್ಲಿಮೆಂಟ್ ಕೆನ್ ಅಪ್ರೂವ್ ಇದು ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ವಿತಿನ್ 30 ಡೇಸಲ್ಲಿ, ಅಂದರೆ ಸೆಷನ್ ಸ್ಟಾರ್ಟ್ ಆದಾಗ 30 ಡೇಸಲ್ಲಿ ಇರಬೇಕು. ಲೋಕಸಭಾ ಏನಾದರೂ ಡಿಸಾಲ್ವ್ ಆಯಿತು, ಏನು ಫಸ್ಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ 30 ದಿನದಲ್ಲಿ ಅಪ್ರೂವ್ ಮಾಡಬೇಕು. ರಾಜ್ಯಸಭಾ ಅಪ್ರೂವ್ ಮಾಡ್ತಾರೆ, ಯಾಕಂದರೆ ಕಂಟಿನ್ಯೂಯೇಷನ್ ಆಫ್ ರಾಜ್ಯಸಭಾ. ಸೊ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಅಪ್ರೂವ್ ಆಯ್ತಂದರೆ ಎಷ್ಟು ದಿನ ಇರುತ್ತೆ? ಅದು 6 ಮಂತ್ವರೆಗೂ ಇರುತ್ತೆ. ಅದನ್ನು ಇಂಡೆಫಿನೆಟ್ಲಿ ಕಂಟಿನ್ಯೂಸ್ ಆಗಿ ತಗೋಬೇಕಂದ್ರೆ ಪಾರ್ಲಿಮೆಂಟ್ರಿ ಅಪ್ರೂವ್ ಸಿಗಬೇಕು. ಸೇಮ್ 30 ದಿನದಲ್ಲಿ ಮತ್ತೊಂದು ಸಲ ಅಪ್ರೂವ್ ಸಿಗಬೇಕು. ಎಫೆಕ್ಟ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಏನೇನು ಎಫೆಕ್ಟ್ ಆಗುತ್ತೆ? ಫಂಡಮೆಂಟಲ್ ರೈಟ್ಸನ್ನು ಏನು ಮಾಡ್ತೀವಿ? ಸಸ್ಪೆಂಡ್ ಮಾಡ್ತೀವಿ. ಫೆಡ್ರಲ್ ಸ್ಟ್ರಕ್ಚರ್ ಇರೋದು ಏನಾಗುತ್ತೆ? ಯೂನಿಯನ್ ಸ್ಟ್ರಕ್ಚರ್ ಆಗುತ್ತೆ. ಫೆಡ್ರಲ್ ಸ್ಟ್ರಕ್ಚರ್ ಇರೋದು ಅಫೆಕ್ಟ್ ಆಗುತ್ತೆ. ಆರ್ಟಿಕಲ್ 358 ಥ್ರೂ ಸಸ್ಪೆಂಡ್ ಫ್ರೀಡಮ್ ಅಂಡರ್ ಆರ್ಟಿಕಲ್ 19 ಆಟೋಮೆಟಿಕಲಿ. 358 ಪ್ರಕಾರ 19ನೇ ಅಂದರೆ ನಾವು ಸಂಘ ಕಟ್ಟೋದು ಅವೆಲ್ಲ ಬರುತ್ತಲ್ಲ, 7 ಫ್ರೀಡಮ್ಸು ಅವೆಲ್ಲವೂ ಸಸ್ಪೆಂಡ್ ಆಗುತ್ತೆ. ಒಂದು ಯಾವುದು ಹೋಗಲ್ಲ ಅಂದರೆ ಆರ್ಟಿಕಲ್ 20 ಮತ್ತು 21 ಸಸ್ಪೆಂಡ್ ಆಗಲ್ಲ. ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಲಾ ಆನ್ ದ ಸ್ಟೇಟ್ ಲಿಸ್ಟ್ ವ್ಯಾಲಿಡ್ 1 ಇಯರ್ ಆಫ್ಟರ್ ಎಮರ್ಜೆನ್ಸಿ. ಅಂದರೆ ರಾಜ್ಯಗಳಿರೋ ಲಿಸ್ಟಲ್ಲಿ ಬರುವಂಥದ್ದನ್ನು ಪಾರ್ಲಿಮೆಂಟು ಅಮೆಂಡ್ಮೆಂಟ್ ಮಾಡ್ಬೋದು. ಆ ಅಮೆಂಡ್ಮೆಂಟು ಏನಾಗುತ್ತೆ, ಎಮರ್ಜೆನ್ಸಿ ಮುಗಿದ್ರೂ 1 ವರ್ಷದವರೆಗೂ ವ್ಯಾಲಿಡಿಟಿ ಇರುತ್ತೆ. ಸೊ ನ್ಯಾಷನಲ್ ಎಮರ್ಜೆನ್ಸಿ ಈ ಅಟ್ ಪ್ರೆಸೆಂಟ್ ಎಷ್ಟು ಸಲ ಆಗಿದ್ದಾವೆ? 3 ಟೈಮ್ಸ್ ಆಗಿದೆ. ನ್ಯಾಷನಲ್ ಎಮರ್ಜಿ ಎಷ್ಟು? 3 ಟೈಮ್ಸ್ ಆಗಿದ್ದಾವೆ. ಯಾವುದು? 1962ರಲ್ಲಿ ಚೀನಾ ವಾರದಾಗ ನ್ಯಾಷನಲ್ ಎಮರ್ಜೆನ್ಸಿನ ನಾವು ಹಾಕಿದ್ವಿ. 1971ರಲ್ಲಿ ಬಾಂಗ್ಲಾದೇಶ ವಿಮೋಚನೆ ಮಾಡುವಾಗ ಪಾಕಿಸ್ತಾನ ಜೊತೆ ಯುದ್ಧ ಮಾಡೋ ಟೈಮಲ್ಲಿ ನಮಗೆ ಏನಾಯಿತು? ನ್ಯಾಷನಲ್ ಎಮರ್ಜೆನ್ಸಿನ ಅಪ್ಲೈ ಮಾಡಿದ್ದು. 1975ರಲ್ಲಿ ಇಂದಿರಾ ಗಾಂಧಿ ಗೌರ್ಮೆಂಟು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನ್ಯಾಷನಲ್ ಎಮರ್ಜೆನ್ಸಿನ ಹಾಕಿದರು. ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ಟರ್ಮ್ಸ್ ಆಫ್ ಆಫೀಸ್ ಆಫ್ ಲೋಕಸಭಾ ಕೆನ್ ಬಿ ಎಕ್ಸ್ಟೆಂಡೆಡ್ ಬೈ 1 ಇಯರ್ ಅಟ್ ಎ ಟೈಮ್. ಸೊ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಯಾವುದೇ ಎಲೆಕ್ಷನ್ ಇಲ್ಲದೆ ಒಂದು ವರ್ಷದವರೆಗೂ ಲೋಕಸಭಾ ಟರ್ಮನ್ನು ನಾವು ಎಕ್ಸ್ಟೆಂಡ್ ಮಾಡ್ಬೋದು. ಸ್ಟೇಟ್ ಎಮರ್ಜೆನ್ಸಿ ಅಂದರೆ ಪ್ರೆಸಿಡೆಂಟ್ ರೂಲು ಯಾವಾಗ ಬರುತ್ತೆ? ಆರ್ಟಿಕಲ್ 356 ಬಗ್ಗೆ ಬರುತ್ತೆ. ಇಟ್ ಈಸ್ ಇಂಪೋಸ್ಡ್ ವೆನ್ ದ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಆಫ್ ದ ಸ್ಟೇಟ್ ಫೇಲ್ಸ್. ಯಾವಾಗ ಇದಾಗುತ್ತೆ? ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಸ್ಟೇಟ್ ಏನಾದರೂ ಫೇಲ್ ಆಯ್ತಂದರೆ ಇದನ್ನು ಇಂಪೋಸ್ ಮಾಡ್ತೀವಿ. ರಿಲೇಟೆಡ್ ಆರ್ಟಿಕಲ್ ನೋಡೋದಾದರೆ ಆರ್ಟಿಕಲ್ 355 ಏನು ಹೇಳುತ್ತೆ? ಎವರಿ ಸ್ಟೇಟ್ ಮಸ್ಟ್ ಬಿ ಗವರ್ನ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್. 355ನೇ ಆರ್ಟಿಕಲ್ ಏನು ಹೇಳುತ್ತೆ? ಪ್ರತಿಯೊಂದು ರಾಜ್ಯವು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಫಾಲೋ ಮಾಡಬೇಕಂತ ಇರುತ್ತೆ. ಅದನ್ನೇನಾದರೂ ಮಾಡಲಿಲ್ಲ ಅಂದರೆ ಸ್ಟೇಟ್ ಎಮರ್ಜೆನ್ಸಿ ಬರುತ್ತೆ. ಮೆಜಾರಿಟಿ ಗೌರ್ಮೆಂಟ್ ಶುಡ್ ಬಿ ರೂಲ್. ಸ್ಟೇಟ್ ಫೇಲ್ ಆಯಿತು, ಅದರಲ್ಲಿ ನಮಗೇನಾಯಿತು? ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಪ್ರೆಸಿಡೆಂಟ್ ರೂಲನ್ನು ಅಪ್ಲೈ ಮಾಡ್ತೀವಿ. ಇನ್ನೊಂದು ಆರ್ಟಿಕಲ್ 365. ಆರ್ಟಿಕಲ್ 365 ಏನು ಹೇಳುತ್ತೆ? ಸ್ಟೇಟ್ ಮಸ್ಟ್ ಫಾಲೋ ದ ಡೈರೆಕ್ಷನ್ ಆಫ್ ಸೆಂಟರ್ ಗೌರ್ಮೆಂಟ್ ಅಂತೇಳಿ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರು ಡೈರೆಕ್ಷನ್ ಕೊಟ್ಟಂದರೆ ಆರ್ಟಿಕಲ್ 365 ಪ್ರಕಾರ ಫಾಲೋ ಮಾಡಬೇಕು. ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಪ್ರೆಸಿಡೆಂಟ್ ರೂಲನ್ನು ಹಾಕಬೇಕು. ಇಫ್ ಸ್ಟೇಟ್ ವೈಲೇಟ್ಸ್ 355 ಮತ್ತು 365, ದೆನ್ ಬೇಸ್ಡ್ ಆನ್ ದ ಗವರ್ನರ್ ರಿಪೋರ್ಟ್ and the recommendation of the Council of Ministers, President rule can be imposed. Effect of state emergency, President rule ಎಫೆಕ್ಟ್ ಏನಾಗುತ್ತೆ? ಆಲ್ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ಸ್ಟೇಟ್ ಕೇಮ್ ಅಂಡರ್ ಯಾರಿಗೆ ಹೋಗುತ್ತೆ? ಪಾರ್ಲಿಮೆಂಟಿಗೆ ಹೋಗುತ್ತೆ. ಚೀಫ್ ಮಿನಿಸ್ಟರ್ ಬಿಕಮ್ ಪವರ್ಲೆಸ್ ಆಗುತ್ತಾನೆ. ಅವಾಗ ಚೀಫ್ ಮಿನಿಸ್ಟರ್ ಏನಾಗುತ್ತೆ? ಪವರ್ಲೆಸ್.
ಡ್ಯೂರಿಂಗ್ ಸ್ಟೇಟ್ ಎಮರ್ಜೆನ್ಸಿ ಹೈಕೋರ್ಟ್ ಕಂಟಿನ್ಯೂಸ್ ದ ಫಂಕ್ಷನ್ ನಾರ್ಮಲಿ. ಸ್ಟೇಟ್ ಎಮರ್ಜೆನ್ಸಿ ಹೈಕೋರ್ಟ್ದೇನಾಗಲ್ಲ, ಕಂಟಿನ್ಯೂಸ್ ದ ನಾರ್ಮಲ್ ಆಗಿರುತ್ತೆ. ಪ್ರೆಸಿಡೆಂಟ್ ರೂಲ್ ಅಪ್ರೂವ್ ಮಾಡಬೇಕಂದ್ರೆ ಪ್ರೆಸಿಡೆಂಟ್ ರೂಲ್ ಮಸ್ಟ್ ಬಿ ಅಪ್ರೂವ್ಡ್ ಬೈ ಬೋತ್ ದ ಹೌಸ್ ಆಫ್ ಪಾರ್ಲಿಮೆಂಟ್ ವಿತಿನ್ 16 days. 60 ದಿನದಲ್ಲಿ ಅಪ್ರೂವ್ ಮಾಡಬೇಕು. ಇಫ್ ರಾಜ್ಯಸಭಾ ಅಪ್ರೂವ್ಸ್, ಲೋಕಸಭಾ ಡಿಸಾಲ್ವ್ ಆಯಿತು ಅಂದರೆ ಎಲೆಕ್ಷನ್ಗೆ ಅವ್ರದ್ದು ಲೋಕಸಭೆ ಡಿಸಾಲ್ವ್ ಆಯ್ತಪ್ಪ, ನೀವು ಲೋಕಸಭಾ ಆದಾಗ ಮಸ್ಟ್ ಬಿ ಅಪ್ರೂವ್ಡ್ ವಿತಿನ್ 30 days ಆಫ್ ಫಸ್ಟ್ ಮೀಟಿಂಗ್. ಅವ್ರ ಫಸ್ಟ್ ಮೀಟಿಂಗ್ ಆದಾಗ, ಫಸ್ಟ್ ಸೆಷನ್ ಆದಾಗ ಅವ್ರದ್ದೇನಾಕ ಮಾಡುತ್ತೆ 30 ದಿನದಲ್ಲಿ ಅಪ್ರೂವ್ ಮಾಡಬೇಕು. ಆಫ್ಟರ್ ದ ಅಪ್ರೂವಲ್ ಪ್ರೆಸಿಡೆಂಟ್ ರೂಲ್ ರಿಮೈನ್ಸ್ ಫೋರ್ಸ್ ಆಫ್ 6 monthವರೆಗೆ ಇರುತ್ತೆ. ಎಕ್ಸ್ಟೆನ್ಷನ್ ಎಷ್ಟುವರೆಗೆ ಮಾಡಬೇಕು? ಪ್ರತಿ ಟೈಮು ಪಾರ್ಲಿಮೆಂಟ್ ಅಪ್ರೂವ್ ತಗೊಂಡು ಎವ್ರಿ 6 monthವರೆಗೂ ಅಪ್ರೂವ್ ಮಾಡ್ಬೋದು. ಅದು ಮ್ಯಾಕ್ಸಿಮಮ್ ಎಷ್ಟಾಗಬೇಕು? 3 ವರ್ಷವರೆಗೂ, ಮ್ಯಾಕ್ಸಿಮಮ್ 3 yearsವರೆಗೂ ಪ್ರೆಸಿಡೆಂಟ್ ರೂಲನ್ನು ಅಪ್ರೂವ್ ಮಾಡಬೇಕು. ನೋಟ್, ನಿಮಗೆ ಇನ್ನೊಂದು ಏನು ನೋಡು, ಪ್ರೆಸಿಡೆಂಟ್ ರೂಲು ಇನ್ ಪಂಜಾಬ್ ಲಾಸ್ಟೆಡ್ ಮೋರ್ ದೆನ್ 3 years. ಕೆಲವು ಎಕ್ಸೆಪ್ಷನ್ ಇದ್ದಾವೆ. ಪಂಜಾಬ್ ಗೌರ್ಮೆಂಟಲ್ಲಿ, ಪಂಜಾಬಲ್ಲಿ ಮೋರ್ ದೆನ್ 3 ವರ್ಷದವರೆಗೂ ನಾವು ಪ್ರೆಸಿಡೆಂಟ್ ರೂಲನ್ನು ಅಪ್ಲೈ ಮಾಡಿದ್ದೀವಿ. ಫಸ್ಟ್ ಟೈಮ್ ಪ್ರೆಸಿಡೆಂಟ್ ರೂಲ್ ವಾಸ್ ಇಂಪೋಸ್ ಇನ್ ಪಂಜಾಬ್ ಯಾವುದು? ಪೆಪ್ಸು ಕೇಸು 1958. ಫಸ್ಟ್ ಟೈಮ್ ಪ್ರೆಸಿಡೆಂಟ್ ರೂಲ್ ಎಲ್ಲಿ ಹಾಕಿದ್ರು? ಪಂಜಾಬಲ್ಲೇ ಹಾಕಿರೋದು. ಯಾವುದು? ಪೆಪ್ಸು ಕೇಸಲ್ಲಿ 1951ರಲ್ಲಿ ಹಾಕಿದ್ದಾರೆ. ನೆಕ್ಸ್ಟು ಲಾಸ್ಟ್ ಒಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆ ನೋಡೋಣ. ಫೈನಾನ್ಷಿಯಲ್ ಎಮರ್ಜೆನ್ಸಿ, ದ ಪ್ರಾವಿಷನ್ ಆಫ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ವಾಸ್ ಬಾರೋಡ್ ಫ್ರಮ್ ಕಾನ್ಸ್ಟಿಟ್ಯೂಷನ್ ಆಫ್ USA ಇಂದ ನಾವು ಬಾರೋಡ್ ತಂದಿದ್ವಿ. ಇಟ್ ಡಿಕ್ಲೇರ್ಸ್ ವೆನ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಯಾವಾಗ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮತ್ತು ಕ್ರೆಡಿಟ್ ಅಂದರೆ ಸಾಲ ಆದಾಗ, ಅಂದರೆ ನಮ್ಮ ಸಾಲದಲ್ಲಿ ಮುಳುಗಿ ಹೋದಾಗ ಮತ್ತೇನು ಫೈನಾನ್ಷಿಯಲ್ ಸ್ಟೇಬಲ್ ಇಲ್ಲ, ಆವಾಗ ನಮಗೇನಾಗುತ್ತೆ, ನಾವು ಫೈನಾನ್ಷಿಯಲ್ ಎಮರ್ಜೆನ್ಸಿ ಹಾಕ್ತೀವಿ. ಇಟ್ ಡಿಕ್ಲೇರ್ಸ್ ಬೈ ದ ಪ್ರೆಸಿಡೆಂಟು ಆನ್ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಪಾರ್ಲಿಮೆಂಟ್ರಿ ಅಪ್ರೂವ್ ಏನಿರುತ್ತೆ? ಇಟ್ ಮಸ್ಟ್ ಬಿ ಅಪ್ರೂವ್ಡ್ ಬೈ ದ ಬೋತ್ ಹೌಸ್ ಆಫ್ ಪಾರ್ಲಿಮೆಂಟ್ ವಿತಿನ್ 16 days. ಇಫ್ ರಾಜ್ಯಸಭಾ ಅಪ್ರೂವ್ಸ್ ಬಟ್ ಲೋಕಸಭಾ ಡಿಸಾಲ್ವ್ಡ್, ನ್ಯೂ ಲೋಕಸಭಾ ಮಸ್ಟ್ ಬಿ ಅಪ್ರೂವ್ಡ್ ವಿತಿನ್ 30 days. ಸೇಮ್ ಪ್ರೆಸಿಡೆಂಟ್ ರೂಲ್ ಪ್ರಕಾರ. ಒನ್ಸ್ ಅಪ್ರೂವ್ಡ್ ಇಟ್ ಕಂಟಿನ್ಯೂ ಅಂಟಿಲ್ ಪಾರ್ಲಿಮೆಂಟ್ ರಿವೋಕ್. ಸೊ ಪಾರ್ಲಿಮೆಂಟ್ ರಿವೋಕ್ ಮಾಡೋವರೆಗೂ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಫೈನಾನ್ಷಿಯಲ್ ಆಮೇಲೆ ಪ್ರೆಸಿಡೆಂಟು ಚಾನ್ಸಲರ್ನ ಎಲೆಕ್ಟ್ ಅಂದರೆ ಚಾನ್ಸಲರ್ ಆಗಿ ಆಗ್ಬೋದು. ಆಮೇಲೆ ಒಂದು ಇಂಪಾರ್ಟೆಂಟು, ಫೈನಾನ್ಷಿಯಲ್ ಎಮರ್ಜೆನ್ಸಿ ಹ್ಯಾಸ್ ನೆವರ್ ಬಿನ್ ಡಿಕ್ಲೇರ್ಡ್ ಇಂಡಿಯಾ ಸೋ ಫಾರ್. ಇಲ್ಲಿವರೆಗೂ ಯಾವುದೇ ಫೈನಾನ್ಷಿಯಲ್ ಎಮರ್ಜೆನ್ಸಿ ನಮ್ಮ ದೇಶದಲ್ಲಿ ಬಂದಿಲ್ಲ, ಒಂದು ತಿಳ್ಕೊಬೇಕು. ಇಲ್ಲಿ ಒಂದು ಶಾರ್ಟಾಗಿ ನೋಡೋದಾಗೆ ಎಮರ್ಜೆನ್ಸಿ ಬಗ್ಗೆ, ನ್ಯಾಷನಲ್ ಎಮರ್ಜೆನ್ಸಿನ ಆರ್ಟಿಕಲ್ 352 ಪ್ರಕಾರ ವಿತಿನ್ 30 ದಿನದಲ್ಲಿ ಅಪ್ರೂವ್ ಮಾಡಬೇಕು. ಸ್ಟೇಟ್ ಎಮರ್ಜೆನ್ಸಿನ ಆರ್ಟಿಕಲ್ 356 ಪ್ರಕಾರ 60 ದಿನದಲ್ಲಿ ನಾವೇನು ಮಾಡಬೇಕು? ಅಪ್ರೂವ್ ಮಾಡಬೇಕು. ಫೈನಾನ್ಷಿಯಲ್ ಎಮರ್ಜೆನ್ಸಿನ ಆರ್ಟಿಕಲ್ 360 ಪ್ರಕಾರ 60 ದಿನದಲ್ಲಿ ಅಪ್ರೂವ್ ಮಾಡಬೇಕು. ನೆಕ್ಸ್ಟ್, ಡಿಸ್ಕ್ರಿಷನರಿ ಪವರ್ ಆಫ್ ದ ಪ್ರೆಸಿಡೆಂಟ್. Under the discretionary power, President may act according to her own judgment in certain situation. ಅಂದರೆ ಪ್ರೆಸಿಡೆಂಟ್ಗೂ ಕೆಲವು ಡಿಸ್ಕ್ರಿಷನರಿ ಪವರ್ ಇರುತ್ತೆ. ಯಾವ ಟೈಮಲ್ಲಿ ಅಂದರೆ ವೆನ್ ಲೋಕಸಭಾ ಮೆಜಾರಿಟಿ ಫುಲ್ ಮೆಜಾರಿಟಿ ಇರಲ್ಲ, ಅಂದರೆ ಹಂಗೆ ಪಾರ್ಲಿಮೆಂಟ್ ಟೈಮಲ್ಲಿ, ಅಂದರೆ ನೋ ಪಾರ್ಟಿ ಹ್ಯಾಸ್ ಮೆಜಾರಿಟಿ, ಆವಾಗ ಹಂಗೆ ಪಾರ್ಲಿಮೆಂಟ್ ಆಗಬೇಕಂದ್ರೆ ಪ್ರೆಸಿಡೆಂಟ್ ಏನು ಮಾಡ್ತಾರೆ? ಪ್ರೆಸಿಡೆಂಟ್ ಕೈಲೇ ಪವರ್ ಇರುತ್ತೆ. ಯಾವ ಲೀಡರಿಗೆ ಫಸ್ಟ್ ಹೈಯೆಸ್ಟ್ ಮೆಜಾರಿಟಿ ಯಾರು ಬಂದಿರ್ತಾರಲ್ಲ ಅವರಿಗೆ ಗೌರ್ಮೆಂಟ್ ಫಾರ್ಮ್ ಮಾಡುವಂತೇಳಿ ಇನ್ವೈಟ್ ಮಾಡುತ್ತೆ. ಸೊ ಯಾವಾಗ ನೋ ಪೊಲಿಟಿಕಲ್ ಪಾರ್ಟಿ ಗೆಟ್ಸ್ ಮೆಜಾರಿಟಿ ಇನ್ ಲೋಕಸಭಾ, ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದ ಲೀಡರ್ ಆಫ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಸ್ಕ್ ಹಿಮ್ ಹಿಯರ್ ಟು, ಅವ್ನು ಎಷ್ಟು ದಿವಸದಲ್ಲಿ ಒಂದು ಲೀಡರ್ ಆಫ್ ಪ್ರೈಮ್ ಮಿನಿಸ್ಟರ್ ಆಯ್ಕೆ ಮಾಡಿದ್ರೆ 30 ದಿನದಲ್ಲಿ ಅವನು ಮೆಜಾರಿಟಿನ ಪ್ರೂವ್ ಮಾಡಬೇಕು. ಇಫ್ ಮೆಜಾರಿಟಿ ಪ್ರೂವ್ ಆಯಿತು ವಿತಿನ್ 30 daysಲ್ಲಿ ದ ಪರ್ಸನ್ ಕಂಟಿನ್ಯೂ ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್. ಅದರ್ವೈಸ್ ನೆಕ್ಸ್ಟ್ ಇರೋರಿಗೆ ಕೊಡ್ತಾರೆ, ಇಲ್ಲ ಫ್ರೆಶ್ ಎಲೆಕ್ಷನ್ ಮಾಡ್ತಾರೆ. ಸೊ ವೀಟೋ ಪವರ್ ಆಫ್ ಪ್ರೆಸಿಡೆಂಟ್ ನೋಡೋಣ. ಏನೇನು ವೀಟೋ ಪವರ್ ಇದೆ ಅಂದರೆ, ಒಂದು ಬಿಲ್ ಪಾಸ್ ಮಾಡಿದಾಗ ಪ್ರೆಸಿಡೆಂಟ್ ಕೈಯಲ್ಲಿ ಏನೇನು ಪವರ್ ಇದೆ.
ದ ಪವರ್ ಆಫ್ ಪ್ರೆಸಿಡೆಂಟ್ ಟು ರಿಜೆಕ್ಟ್ ಆ ಡಿಲೇ ಬಿಲ್ ಈಸ್ ಕಾಲ್ಡ್ ಎ ವಿಟೋ ಪವರ್ ಅಂಥೇಳಿ. ಸೊ ಎಷ್ಟು ಟೈಪ್ ಇದೆ? ನಮ್ಮ ಭಾರತದ ಪ್ರೆಸಿಡೆಂಟಿಗೆ ಅಬ್ಸಲ್ಯೂಟ್ ವಿಟೋ ಇದೆ, ಸಸ್ಪೆನ್ಸಿವ್ ವಿಟೋ ಇದೆ, ಮತ್ತು ಪಾಕೆಟ್ ವಿಟೋ ಇದೆ. ಲೈನ್ ಐಟಮ್ ವಿಟೋ ಇಲ್ಲ. ಅದು ಯಾರಿಗಿದೆ? ಅಮೇರಿಕನ್ ಪ್ರೆಸಿಡೆಂಟಿಗಿದೆ. ಸೊ ಅಮೇರಿಕನ್ ಪ್ರೆಸಿಡೆಂಟ್ಗೆ ಲೈನ್ ಐಟಮ್ ವಿಟೋ ಇದೆ, ಅಂದರೆ ಪ್ರಿವಿಲೇಜ್ ವಿಟೋ ಇದೆ. ಬಟ್ ಭಾರತದ ಪ್ರೆಸಿಡೆಂಟ್ಗೆ ಅಬ್ಸಲ್ಯೂಟ್ ವಿಟೋ ಮತ್ತು ಸಸ್ಪೆನ್ಸಿವ್ ವಿಟೋ ಮತ್ತು ಪಾಕೆಟ್ ವಿಟೋ. ಅಬ್ಸಲ್ಯೂಟ್ ವಿಟೋ ಅಂದರೆ ಬಿಲ್ಲನ್ನು ಕಂಪ್ಲೀಟ್ಲಿ ರಿಜೆಕ್ಟ್ ಮಾಡಿಬಿಡೋದು. ಇದನ್ನು ಅಬ್ಸಲ್ಯೂಟ್ ವಿಟೋ ಅಂತೀವಿ. ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ, ಇದನ್ನು ತುಂಬ ಕಡಿಮೆ ಯೂಸ್ ಮಾಡ್ತೀವಿ. ಬಿಲ್ ಬಂದಿರೋದು ಪಾರ್ಲಿಮೆಂಟಿಂದ, ಅಂದರೆ ಲೋಕಸಭಾ ರಾಜ್ಯಸಭೆಯಿಂದ ಪಾಸ್ ಬಂದಿರೋ ಬಿಲ್ಲನ್ನು ಕಂಪ್ಲೀಟಾಗಿ ರಿಜೆಕ್ಟ್ ಮಾಡೋದು. ಸಸ್ಪೆನ್ಸಿವ್ ವಿಟೋ ಏನು ಮಾಡುತ್ತೆ? ಪ್ರೆಸಿಡೆಂಟು ರಿಟರ್ನ್ ಮಾಡ್ತಾನೆ. ಒಂದು ಸಲ ಕನ್ಸಿಡರ್ ಮಾಡಿ ಚೆಕ್ ಮಾಡಿರಿ ಬಿಲ್ಲನ್ನು, ಇದರಲ್ಲಿ ಏನನ್ನು ಎರರ್ ಇದೆ ಅಂತೇಳಿ. ಆವಾಗ ಪಾರ್ಲಿಮೆಂಟು ಲೋಕಸಭೆ ಮತ್ತು ರಾಜ್ಯಸಭೆ ಬಿಲ್ಲನ್ನು ಮತ್ತೆ ಹಾಗೆ ಪಾಸ್ ಮಾಡಿದ್ರು, ಇಲ್ಲ ಪ್ರೆಸಿಡೆಂಟ್ ಹೇಳಿರೋದನ್ನ ಎಡಿಕ್ಟ್ ಮಾಡಿ ಪಾಸ್ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಟೈಮು ಪ್ರೆಸಿಡೆಂಟು ಅಪ್ರೂವ್ ಕೊಡಲೇಬೇಕು. ಇದು ಸಸ್ಪೆನ್ಸಿವ್ ವಿಟೋ. ಪಾಕೆಟ್ ವಿಟೋ ಬಗ್ಗೆ ತಿಳ್ಕೊಳ್ಳೋದಾದರೆ ಏನಿರುತ್ತೆ? ವೆನ್ ದ ಪ್ರೆಸಿಡೆಂಟ್ ನೈದರ್ ಸೈನ್ ಬಿಲ್ ನಾರ್ ರಿಟರ್ನ್ ಇಟ್ ಫಾರ್ ರೀಕನ್ಸಿಡರೇಷನ್ ಬಟ್ ಸಿಂಪ್ಲಿ ಕೀಪ್ಸ್ ಇಟ್ ಪೆಂಡಿಂಗ್ ಇಂಡೆಫಿನೆಟ್ಲಿ, ಇಟ್ ಈಸ್ ಕಾಲ್ಡ್ ಪಾಕೆಟ್ ವಿಟೋ. ತನ್ನ ಹತ್ರ ಇಂಡೆಫಿನೆಟಾಗಿ ಇಟ್ಕೊಳ್ಳೋದು, ತನ್ನ ಹತ್ರನೇ ಇಟ್ಕೊಳ್ಳೋದು. ಅದನ್ನು ಪಾಸ್ ಮಾಡಲಿಲ್ಲ, ಬಿಲ್ಲನ್ನು ರಿಟರ್ನು ಮಾಡಲಿಲ್ಲ, ಅದನ್ನು ಪಾಕೆಟ್ ವಿಟೋ, ಪಾಕೆಟಲ್ಲಿ ಇಟ್ಕೊಳ್ಳೋದು. ಎಕ್ಸಾಂಪಲ್ ಯಾರು ಮಾಡಿದರು ಈ ಥರ? ಪ್ರೆಸಿಡೆಂಟ್ ಗೈನಿ ಜೇಲ್ ಸಿಂಗ್ ಅವರು ಮಾಡಿದರು ಪಾಕೆಟ್ ವಿಟೋನ. ಯಾವಾಗ? 1986ರಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್. ಸೊ ಯಾಕೆ ಇಂಡಿಯನ್ ಪೋಸ್ಟ್ ಆಫೀಸ್ ಅಂದರೆ, ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ಏನೇ ಪೋಸ್ಟ್ ಮಾಡಿದ್ರು ಆ ಮಾಹಿತಿ ಗೌರ್ಮೆಂಟಿಗೆ ಗೊತ್ತಾಗಬೇಕಂತೇಳಿ ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಬಿಲ್ಲನ್ನು ತಂದಿದ್ರು. ಅದಕ್ಕೆ ಪ್ರೆಸಿಡೆಂಟು ಪಾಕೆಟ್ ವಿಟೋ ಇಟ್ಟು ಅದು ಕ್ಯಾನ್ಸಲ್ ಮಾಡಿದರು ಆಮೇಲೆ. ಸೊ ದೀಸ್ ಆರ್ ದ ಪವರ್ಸ್ ಆಫ್ ಪ್ರೆಸಿಡೆಂಟ್. ಲೀಸ್ಟ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಡೋಣ. ಯಾರ್ಯಾರಾಗಿದ್ದಾರೆ ಇಲ್ಲಿವರೆಗೂ? ಸೊ ಟೋಟಲ್ಲು ಫಸ್ಟ್ ಆದವರು ಯಾರು ಮತ್ತು ಇವಾಗಿರೋರು ಯಾರ ಬಗ್ಗೆ ನೋಡ್ಕೋಬೇಕು ನೀವು ಅಷ್ಟೇ. ಫಸ್ಟ್ ಇರೋದು ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಆರ್ಡರ್ ವೈಲ್ ನೋಡಿದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಸೆಕೆಂಡ್ ಡಾಕ್ಟರ್ ಜಾಕಿರ್ ಹುಸೇನ್, ನೆಕ್ಸ್ಟು ವಿ ಗಿರಿ, ನೆಕ್ಸ್ಟು ಮೊಹಮ್ಮದ್ ಹಿದಾಯುಲ್ಲಾ, ನೆಕ್ಸ್ಟ್ ಫಕ್ರುದ್ದೀನ್ ಅಲಿ ಅಹಮದ್ ಅಂಥೇಳಿ. ಆಮೇಲೆ ಏನಾಯಿತು? ನೆಕ್ಸ್ಟು BD ಜತ್ತಿ ಆಯಿತು, ಆ್ಯಕ್ಟಿವ್ ವೈಸ್ ಪ್ರೆಸಿಡೆಂಟ್. ನೆಕ್ಸ್ಟು ನೀಲಂ ಸಂಜೀವ್ ರೆಡ್ಡಿ ಆಯಿತು. ನೆಕ್ಸ್ಟು ಗೈನಿ ಜೇಲ್ ಸಿಂಗ್ ಆದರು. ಅದಾದಮೇಲೆ ಆರ್ ವೆಂಕಟ ರಮಣ್ ಆದರು. ಅದಾದಮೇಲೆ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಅವರಾದರು. ಅದಾದಮೇಲೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಆದರು. ಅದಾದಮೇಲೆ ಪ್ರತಿಭಾ ಪಾಟೀಲ್ ಅವರಾದರು. ಅದಾದಮೇಲೆ ಪ್ರಣಬ್ ಮುಖರ್ಜಿ ಅವರಾದರು. ಅದಾದಮೇಲೆ ರಾಮನಾಥ್ ಕೋವಿಂದ ಆದರು. ಇವಾಗ ಪ್ರೆಸಿಡೆಂಟ್ ಯಾರಿದ್ದಾರೆ? ದ್ರೌಪದಿ ಮುರ್ಮು ಅವರು ಇದ್ದಾರೆ. ಸೊ ಇಷ್ಟು ನಿಮ್ಮ ಯಾವುದು ಪ್ರೆಸಿಡೆಂಟ್ ಬಗ್ಗೆ. ನೆಕ್ಸ್ಟ್ ಬಂದು ರಿಮೈನಿಂಗ್ ಕ್ಲಾಸನ್ನು ನಾನು ವೈಸ್ ಪ್ರೆಸಿಡೆಂಟ್ ಬಗ್ಗೆ, ಆಮೇಲೆ ಪಾರ್ಲಿಮೆಂಟ್ ಸೆಷನ್ಸ್ಗಳ ಬಗ್ಗೆ ನೋಡೋಣಂತೆ. ನನ್ನ ಚಾನಲ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.